ಜಗನ್ನಾಥ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೊಂದಿಸಿ ಬರೆಯಿರಿ ನಂತರ ವೆಯ್ಟ್ ಮಾಡ್ತಿದ್ರು ಎಲ್ಲರೂ. ಈಗ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಮುಖಾಂತರ ಬರ್ತಾ ಇದ್ದೀರಾ, ಸ್ಟಾರ್ ಕಾಸ್ಟ್ ಎಲ್ಲರೂ ಇದೆ. ನನಗೆ ರವೀಂದ್ರ ಸರ್ ಬಂದಿರೋದು ತುಂಬ ಖುಷಿ ಸರ್. ನನಗೆ ಇವತ್ತೇ ಗೊತ್ತಾಗಿದ್ದು ದಟ್ ನೀವು ಕನ್ನಡದವರು ಅಂತ. ಬಿಕಾಸ್ ತೆಲುಗು ತಮಿಳ್ ಸಿನಿಮಾಗಳಲ್ಲಿ ಯಥೇಚ್ಛವಾಗಿ ನಿಮ್ಮನ್ನು ನೋಡ್ತಾ ಇದ್ವಿ. ಕನ್ನಡಕ್ಕೆ ಬಂದಿದ್ರಾ? ವೆಲ್ಕಮ್ ಟು. ಥ್ಯಾಂಕ್ ಯು. ನಿಮಗೂ ಕೂಡ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಮೊದಲನೇ ಬಾರಿ ನಾಯಕ ನಟನಾಗಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಿದ್ದಾರೆ. ಮ್ಯಾಮ್ ನಿಮಗೆ ಸೀನಿಯರ್ ಅನ್ಸುತ್ತೆ ಇವಾಗ. ಒನ್ ಫಿಲ್ಮ್ ಓಲ್ಡ್. ಸರ್ ಹೇಳಿ, ತೀರ್ಥರೂಪ ತಂದೆಯವರಿಗೆ ಒಂದು ಡಿವೋಷನಲ್ ಫೀಲ್ ಅನ್ಸುತ್ತೆ ಅದನ್ನ ಹೇಳಬೇಕಾದ್ರೆ. ನಿಮ್ಗೆ ಏನನ್ಸುತ್ತೆ ತೀರ್ಥರೂಪ ತಂದೆಯವರಿಗೆ ಅಂದರೆ? ನನಗೆ ನೆನಪಾಗದೆ ನನ್ನ ಶಾಲಾ ದಿನಗಳು, ಅಂದರೆ ಬರಿತಿದ್ದ ಪತ್ರಗಳು. ಅಂದರೆ ಈಗ ಅದೇನೇ ಇದ್ರು ತಂದೆ ಅಥವಾ ತಂದೆ ಕನೆಕ್ಟ್ ಆಗ್ತದೆ ಫಸ್ಟ್ ನೆನಪಾಗದೆ ಸ್ಕೂಲಲ್ಲಿ ಬರೀತಿದ್ದು ತೀರ್ಥರೂಪ ತಂದೆ ಅಂತ ಪತ್ರಗಳು ಬರೀತಿದ್ದೆ ನೆನಪಾಗದೆ ಈ ಮೂಮೆಂಟ್ನಲ್ಲಿ. ಸರ್, ಸಂಚಾರಿ ಪೃಥ್ವಿ ಒಂದು ವ್ಲಾಗ್ ಮಾಡಿಕೊಂಡು ಇರುವಂತಹ ಪಾತ್ರ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ ನಿಮ್ಮ ರಿಯಲ್ ಲೈಫಲ್ಲೂ ಪ್ಲಸ್ ಈ ಥರದ ಪಾತ್ರಕ್ಕೆ? ನನಗೆ ಆಸ್ ಎ ನಿಹಾರ್ ಆಗಿ ಹೇಳಬೇಕು ಅಂದರೆ ಈ ಕ್ಯಾರೆಕ್ಟರ್ಗೆ ಅಂದರೆ ಸಂಚಾರಿಗೂ ನನಗೂ ಅಂದರೆ ಏನು ಸಿಮಿಲಾರಿಟೀಸ್ ಇದೆ ಅಂತಂದರೆ ನಾನು ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀನಿ. ಸೊ ಆ ರೀತಿಲಿ ಕನೆಕ್ಟ್ ಮಾಡ್ಕೋದು. ಬಟ್ ನಂಗೆ ವ್ಲಾಗ್ ಮಾಡೋದು ಅದೊಂದು ಕಂಟೆಂಟ್ ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ಮಾಡೂ ಇಲ್ಲ. ಬಟ್ ಅದೊಂದು ನಂಗೆ ಹೊಸದು ಅಂತ ಅನಿಸ್ತು. ಅದಲ್ಲದೆ ಈ ಕ್ಯಾರೆಕ್ಟರ್ ನನಗೆ ಒಂಥರ ಹತ್ರ ಆಗಿರೋದು ಏನಂದರೆ ಆ ಸ್ಟಬ್ಬರ್ನೆಸ್ ಆಗಿರ್ಬೋದು, ಸ್ವಲ್ಪ ಇಂಟ್ರೋವರ್ಟ್. ಒಂದೊಂದು ಕಡೆ ನಾನು ಇಂಟ್ರೋವರ್ಟ್ ಥರನೇ ಕಾಣಿಸ್ಕೊತೀನಿ, ಅಥವಾ ಒಂದೊಂದು ಸಲ ಅಂದರೆ ಹೇಳೋಕ್ಕೋದ್ರೆ ಸಡನ್ನಾಗಿ ಎಕ್ಸ್ಟ್ರೋವರ್ಟ್ ಥರ ಅಂತ ಅನಿಸ್ಬೋದು. ಬಟ್ ಸ್ವಲ್ಪ ಇಂಟ್ರೋವರ್ಟು ಇದೀನಿ ನಾನು. ಹಾಗಾಗಿ ಆ ಕ್ಯಾರೆಕ್ಟ್ರು ಇದಕ್ಕೆ ನನಗೂ ಎಲ್ಲ ಸ್ವಲ್ಪ ಸಿಮಿಲಾರಿಟಿ ಇದೆ ಅಂತ ಅನಿಸುತ್ತೆ. ಅದಲ್ಲದೆ ಅವನು ನೇಚರ್ ಲವರ್, ನಾನು ಸ್ವಲ್ಪ ನೇಚರ್ ಲವರ್. ಸೊ ಹಾಗಾಗಿ ಪೃಥ್ವಿನ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ತದೆ. ಎಸ್ ಮ್ಯಾಮ್, ನಿಮ್ಮನ್ನ ಟ್ರೈಲರಲ್ಲಿ ತುಂಬ ಎಲ್ಲೂ ಜಾಸ್ತಿ ಬಿಟ್ಕೊಟ್ಟಿಲ್ಲ. ಜಸ್ಟ್ ಒಂದು 2-3 ಶಾರ್ಟ್ ಒಂದು ಏನೋ ಬರೀತಾ ಇದ್ದಾರೆ, ಎಮೋಷ್ನಲ್ ಆಗಿ ಒಂದಿರುವಂತಹ ಪಾತ್ರ ಅಷ್ಟು ಮಾತ್ರ ಬಿಟ್ಕೊಟ್ಟಿದ್ದಾರೆ. ಹೇಳಿದಾರೆ ಡೈರೆಕ್ಟರ್ ಏನಾದರೂ ಜಾಸ್ತಿ ಹೇಳಬಾರ್ದು ಏನಾದರೂ? ಹೌದು, ಅಷ್ಟು ಮಾತ್ರ ಟ್ರೈಲರ್ ಅಲ್ಲಿ ಎಷ್ಟಿದೆ ಅಷ್ಟು ಮಾತ್ರ. ಹೇಗೆ ಅನಿಸ್ತು ನಿಮಗೆ ಈ ಪಾತ್ರ ಮಾಡಿದ್ದು? ರಮ್ಯಾ. ಎಸ್, ರಮ್ಯಾ ಪಾತ್ರ ನನಗೆ ತುಂಬ ಒಳ್ಳೆ ಪಾತ್ರ ಸಿಕ್ಕಿರೋದು. ಯಾಕಂದರೆ ತುಂಬ ಇಂಟೆನ್ಸ್ ಆಗಿದೆ, ತುಂಬ ಒಳ್ಳೆ ಎಮೋಷ್ನಲ್ ಆರ್ಕ್ ಇರುವಂಥ ಒಂದು ಪಾತ್ರ. ಅದು ಶಾರ್ಟ್ ಡ್ಯೂರೇಷನ್ ಇರ್ಬೋದು ಇಡೀ ಫಿಲ್ಮಲ್ಲಿ, ಬಟ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಸೊ ಐ ಆಮ್ ಥ್ಯಾಂಕ್ ಯು ಟು ರಾಮನಹಳ್ಳಿ ಜಗನ್ನಾಥ್ ಸರ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಅವ್ರ ಸೆಕೆಂಡ್ ಸಿನಿಮಾ, ನಂದು ಸೆಕೆಂಡ್ ಸಿನಿಮಾ. ಇಷ್ಟು ಒಂದು ಒಳ್ಳೆ ಪ್ರಾಮುಖ್ಯತೆ ಇರುವಂಥ ಪಾತ್ರ. ಸೊ ನನ್ನನ್ನು ನಂಬಿ ಆ ಪಾತ್ರ ನಂಗೆ ಕೊಟ್ಟಿದ್ದಾರೆ. ಸೊ ನಂಗೆ ಖುಷಿ ಇದೆ. ರವೀಂದ್ರ ಸರ್, ನೀವು ತುಂಬ ಯಂಗಾಗಿ ಕಾಣ್ತೀರ. ಹೌದಾ? ಸಿನಿಮಾದಲ್ಲಿ ಹತ್ರ ಬಂದು ನೋಡಿ. ಬಿಕಾಸ್ ತೆಲುಗು ತಮಿಳ್ ಸಿನಿಮಾಗಳಲ್ಲಿ ನೋಡಿದಾಗ ಸ್ವಲ್ಪ ಏಜ್ ಕ್ಯಾರೆಕ್ಟರ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ರ, ಬಟ್ ಯು ಲುಕ್ ಟು ಯಂಗ್. ಥ್ಯಾಂಕ್ ಯು. ಇದರಲ್ಲಿ ವಿಶ್ವನಾಥ್, ಪ್ರೊಫೆಸರ್ ವಿಶ್ವನಾಥ್ ಪ್ರೊಫೆಸರ್ ಎಸ್ ಪಾತ್ರ ಮಾಡಿದ್ರ. ಐ ಥಿಂಕ್ ನೀವು ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕನ್ನಡ ಅನ್ಸಿಲ್ವಾ? ಅಂದ್ರೆ ನೀವು ಅಷ್ಟು ಬಿಸಿ ಏನಿಲ್ಲ ಸ್ಕೆಡ್ಯೂಲ್, ಬಟ್ ಕನ್ನಡ ಇಷ್ಟು ಲೇಟ್ ಆಗಿ ಹುಟ್ಟು ಬೆಳೆದಿದ್ದಿಲ್ಲೇ, ಸೊ ಅದರಿಂದಾಗಿ ಕನ್ನಡ ಸರಳವಾಗಿ ಬರುತ್ತೆ. ತೆಲುಗು ತಮಿಳ್ ಸಿನಿಮಾಗಳಲ್ಲೇ ನೀವು ನಮ್ಗೆ ಪರಿಚಯ ಆಗಿದ್ದು, ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಅದಕ್ಕೆ ಯಾಕೆ ಇಷ್ಟು ದಿನ ಟೈಮ್ ತಗೊಳ್ತು ಅಂತ. ಯಾಕ್ರಿ? ನಾನೇ ತುಂಬಾ ಲೇಟ್ ಆಗ್ತದೆ. ಬೇರೆ ಯಾವ್ದು ಅಪ್ರೋಚ್ ಆಗಿರ್ಲಿಲ್ವಾ? ಇಲ್ಲ, ಕೆಲವು ಪಿಕ್ಚರ್ಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು, ಆದರೆ ಬೇರೆ ಬೇರೆ ನಾನಾ ಕಾರಣಗಳಿಗಾಗಿ ಅದು ವರ್ಕೌಟ್ ಆಗಿಲ್ಲ. ಇದರಲ್ಲೇ ಶುರು ಆಗ್ಬೇಕಂತಿತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಹ್ಯಾಡ್ ಟು ಬಿ ದಿಸ್ ಮೂವಿ. ನಮ್ಮ ಫಿಲ್ಮಲ್ಲಿ ಒಂದು ಲೈನ್ ಇದೆ, ಅಂದರೆ ಡೆಸ್ಟಿನಿ ಡಿಸೈಡ್ಸ್ ಅಂತ. ಸೊ ಮೇ ಬಿ ದ ಡೆಸ್ಟಿನಿ ಡಿಸೈಡ್ಸ್ ನಮ್ಮ ಸಿನಿಮಾದಲ್ಲಿ ಅವರು ಏನೋ ಜಗನ್ನಾಥನ ದಯದಲ್ಲಿ ನಮಗೆ ಖುಷಿ ಇದೆ. ಅಂದ್ರೆ ಆ ಪಾತ್ರಕ್ಕೆ ಸರ್ ಮಾಡಿರೋ ಪಾತ್ರ ನೀವು ಇಲ್ಲೂ ಹುಡುಕೋಬೋದಾಗಿತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಸರ್ರೇ ಯಾಕೆ ಇಲ್ಲೇ ಹುಡುಕ್ಬೋದಾಗಿತ್ತು? ಯಾಕೆ ಆರ್ಟಿ ನಗರದಲ್ಲಿ? ಇಲ್ಲ, ಆ್ಯಕ್ಚುಲಿ ಏನಂತಂದರೆ ನನಗೆ ನನ್ನ ಫ್ರೆಂಡ್ ಅಂದರೆ ಸರ್ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇವ್ರದ್ದು ಫೋಟೋ ಕಳಿಸಿದ್ರು. ಅಂದರೆ ನಾನು ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ, ಅವರು ಹೇಳಿದ ತಕ್ಷಣ ಥಾಟೇ ಬರಲಿಲ್ಲ ಆ್ಯಕ್ಚುಲಿ ಇವರೇ ಅಂತ ಫಿಕ್ಸ್ ಆಯಿತು. ಅದಾದಮೇಲೆ ಇನ್ನೇನಿದ್ರು ಒಪ್ಕೊಳ್ಬೇಕಾಗಿದ್ದು ಅವರು, ನಾವು ಒಪ್ಕೊಂಡಾಯ್ತು. ಸರ್ ಯೂಶ್ವಲಿ ಮೇ ಬಿ ತುಂಬ ಚೂಸಿ ಸ್ಕ್ರಿಪ್ಟ್ಗಳಲ್ಲಿ, ಸ್ಕ್ರಿಪ್ಟ್ ಕೇಳಿ ಎಲ್ಲ ಇದಾದಮೇಲೆ ಅದೇನೋ ಗೊತ್ತಿಲ್ಲ, ಕನೆಕ್ಷನ್ ಅನ್ನಿಸ್ತು, ಇದಾಯಿತು. ಅಂದರೆ ಫಸ್ಟು ಫೋಟೋ ಮತ್ತು ಒಂದಿಷ್ಟು ನೋಡಿದಾಗಲೇ ಇವ್ರು ಆಪ್ಟ್ ಅಂತ ಒಂದೇ ಸರಿಗೆ ಅನ್ನಿಸ್ತು. ಹಂಗೆ ಅನ್ನಿಸಿ ಇದಾದ್ಮೇಲೆ ಇನ್ನೇನಿದ್ರು ಸರ್ ಒಪ್ಕೊಳ್ಳೋದಿತ್ತು, ಅವರು ಒಪ್ಕೊಂಡ್ರು. ಹಂಗೆ ಸರಾಗವಾಗಿ ಆಯಿತು. ಹೊಂದಿಸಿ ಬರೆಯಿರಿ ಆಗಿರ್ಬೋದು, ಇದಾಗಿರ್ಬೋದು, ಟ್ರೇಲರ್ ನೋಡ್ತಿದ್ರೆ ಅನ್ಸುತ್ತೆ ಅಂದರೆ
ಒಂದು ಎಮೋಷನಲ್ ಡ್ರಾಮಾ ಇದೆ ಇದರಲ್ಲಿ. ಎಸ್ಪೆಷಲಿ ಅಲ್ಲಿ ಕಾಲೇಜ್ ಲವ್ ಸ್ಟೋರಿ ಜಾಸ್ತಿ ಇರೋದು, ಇಲ್ಲಿ ಮೋರ್ ಆಫ್ ಫ್ಯಾಮಿಲಿ ಬಗ್ಗೆನೇ ಅಲ್ಲಿರುವಂತಹ ಒಂದಿಷ್ಟು ವೈಮನಸ್ಸುಗಳಾಗಿರ್ಬೋದು, ಒಂದು ಹುಡುಕಾಟ ಆಗಿರ್ಬೋದು, ಯಥೇಚ್ಛವಾಗಿ ಅದೇ ಕಾಣ್ತಿದೆ. ಯಾಕೆ ಈಗ ರೆಗ್ಯುಲರ್ ಆಗಿ ಒಂದು ಹೊಸ ಡೈರೆಕ್ಟರ್ಗಳು ಒಂದು ಆ್ಯಕ್ಷನ್ ಸಿನಿಮಾನ ಪ್ರಿಫರ್ ಮಾಡೋಣ ಅಂತಾರೆ, ರೆಗ್ಯುಲರ್ ಪ್ಯಾಟರ್ನ್ ಲವ್ ಸ್ಟೋರಿ ಹುಡುಕೋತಾರೆ. ಯಾಕೆ ಈ ಥರದ ಭಾವನೆಗಳನ್ನೇ ತುಂಬಿರುವಂತಹ ಸಿನಿಮಾಗಳನ್ನ ನೀವು ಚೂಸ್ ಯಾಕೆ ಒರಿಜಿನಲ್ ಆಗಿ ಬರಿತಿದ್ರ ಅಂತ ಹೌದು, ಅದು ಒಂದು ಪ್ರಶ್ನೆ. ಒಂದು ಫಾರ್ಮುಲಾ ಇಟ್ಕೊಂಡಿರ್ತಾರೆ ಎಲ್ರು, ಬಟ್ ನೀವು ನೋಡಿದ್ರೆ ಯಾವ್ದು ಫಾರ್ಮುಲಾ ಕಾಣಿಸ್ತಿಲ್ಲ. ಇಲ್ಲ ಅಂದರೆ ತುಂಬ ನಾನು ತುಂಬ ಕಡೆ ಹೇಳಿದ್ದೀನಿ ಅದನ್ನು ಆ್ಯಕ್ಚುಲಿ. ಅಂದರೆ 2 ಥರದ ಸಿನಿಮಾಗಳು, ಅಂದರೆ ಕೆಲವರು ಯಾವುದೂ ಇದಲ್ಲ ನನಗೆ ಹೇಳಕ್ಕೆ ಗೊತ್ತಿರೋದು ಇದು. ಆಮೇಲೆ ತುಂಬ ಕೆಲವು ಸಿನಿಮಾಗಳು ಹೆಂಗಿರುತ್ತೆ, ಮೆಸ್ಮರೈಸ್ ಮಾಡಿ ಜನನ ಆಡಿಯನ್ಸ್ನ ಥಿಯೇಟರ್ ನೋಡುವಂಥ ಒಂದು ಥರದ ಸಿನಿಮಾಗಳು. ನನಗೆ ಯಾವತ್ತು ನನ್ನ ಸುತ್ತಮುತ್ತ ನಾನು ನೋಡಿರೋವಂಥವ್ರು, ನಾನು ನೋಡಿರೋ ಜನಗಳು, ಅಲ್ಲಿ ಹುಟ್ಟಿರುವಂಥ ಕತೆ, ನನ್ನ ಓದು, ಅದು ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದೆ, ಅದ್ರ ಮೇಲ್ಗಡೆ ಹುಟ್ಟ ಪಾತ್ರಗಳು ನನಗೆ ಯಾವತ್ತು ಅದು ಜೀವಂತಿಕೆ ಅನಿಸುತ್ತೆ, ಮತ್ತು ಆ ಭಾವನಾತ್ಮಕ ಜನರಿಗೂ ಕೂಡ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ದ ಹ್ಯೂಮನ್ ಎಮೋಷನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಥರದ ಕತೆಗಳನ್ನು ಬರಿತಾ ಇದ್ದೀನಿ. ಇದು ಸೇಮ್ ಕ್ವಶನ್ ಈಗ ಮೊನ್ನೆಲೂ ಯಾರೋ ಕೇಳಿದ್ರು, ಇದೇ ಥರದ ಸಿನಿಮಾಗಳು ಮಾಡ್ತಿಲ್ಲ, ಯಾಕೆ ಮಾಡಬಾರ್ದು ಇದೇ ಥರದ ಸಿನಿಮಾಗಳು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಈಗ ಕಂಟಿನ್ಯೂ ಆಗಬೇಕು ಅಂದರೆ ಈ ಥರದ ಸಿನಿಮಾಗಳಿಗೆ ದೊಡ್ಡ ಮಟ್ಟದಲ್ಲಿ ಏನು ಆಡಿಯನ್ಸ್ ಕಡೆಯಿಂದನೂ ರೆಸ್ಪಾನ್ಸ್ ಸಿಗಬೇಕು. ಹಾಗೆ ಸಿಕ್ಕಾಗ ಬಹುಶಃ, ಯಾಕೆಂದರೆ ಸಿನಿಮಾ ಒಂದೇ, ಈಗ ಎಲ್ಲ ಆರ್ಟ್ ಫಾರ್ಮಲ್ಲಿ ತೊಗೊಂಡ್ರೆ, ಒಂದು ನಾವೆಲ್ ಬರೆದ್ರು ಕೂಡ ಸಿನಿಮಾ ಇಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಆರ್ಟ್ ಫಾರ್ಮ್ ಅನ್ಬೋದು. ಯಾಕೆಂದರೆ ಇದರಲ್ಲಿ ಓನ್ಲಿ ನಾವು ಕತೆ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಅದೆಷ್ಟು ರೆವಿನ್ಯೂ ಅಂದರೆ ಸಿನಿಮಾ ಏನು ತಂದುಕೊಡ್ತು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕತೆಗಳನ್ನು ಹೇಳಬೇಕು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾ ಹೇಗಿದಾಯಿತು ಅಂತ, ಅದಕ್ಕೆ ಆಡಿಯನ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಇನ್ನು ನನಗೆ ಈ ಥರದ ಕತೆಗಳನ್ನು ಹೇಳಕ್ಕೆ ಇಷ್ಟ. ಹಾಗಾಗಿ ಅಂದ್ರೆ ನಿಮ್ಮ ಲೈಫಲ್ಲಿ ನಡೆದಂತಹ ಘಟನೆಗಳ ಅಥವಾ ಕೇಳಿರುವಂತಹ ಘಟನೆಗಳ? ಇಲ್ಲ ಅಂದರೆ ಏನಂತಂದರೆ ಇದು ತುಂಬ ಘಟನೆಗಳ ಆಧಾರಿತ ಅಂತಲ್ಲ, ಕೆಲವು ನಮಗೆ ಗೊತ್ತಿಲ್ಲದಂಗೆ ಒಂದು ಇನ್ಫ್ಲೂಯೆನ್ಸ್ ಆಗಿರ್ತವೆ ಯಾವತ್ತು. ಈಗ ನಮ್ಮ ಓದು, ಈಗ ಹೊಂದಿಸಿ ಬರೀರಿ ನೋಡಿದಾಗ ಕೆಲವು ನವೀನ್ ಅವ್ರ ಕ್ಯಾರೆಕ್ಟರ್ನ ತೇಜಸ್ವಿ ಅವ್ರದ್ದು ಕ್ಯಾರೆಕ್ಟರ್ಗೆ ಯೋಚನೆ ಮಾಡಿದ್ರು. ಅವರು ಮೈಸೂರನ್ನ ಬಿಟ್ಟು ಊರಿಗೆ ಹೋಗಿ ಬದುಕಿದ್ದು, ಈಗ ನವೀನ್ ಶಂಕರ್ ಅವರು ಕೂಡ ಅಲ್ಲಿ ಹೋಗಿ ಬದುಕಿದ್ದು, ಈ ಥರದ್ದೆಲ್ಲ ಅವ್ರು ಇಸ್ಕೊಂಡ್ಬಾರ್ದು. ಬಟ್ ಅದು ನಾ ಇನ್ಫ್ಲೂಯೆನ್ಸ್ ಅದೇ ಅಂದರೆ ಬಹುಶಃ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಓದು ಕೆಲವು ಪಾತ್ರಗಳು ನಮ್ಮನ್ನು ಆವರಿಸ್ಕೊಂಡಿರ್ತವೆ. ಸೊ ಆ ರೀತಿ ಇನ್ಫ್ಲೂಯೆನ್ಸ್ಗಳು ಒಂದಿಷ್ಟು ಆಗ್ಬೋದು. ಆಮೇಲೆ ಈ ಸಿನಿಮಾಕ್ಕೂ ಬಂದಾಗ ತಗೊಂಡ್ರೆ ಕೆಲವೊಂದು ವಿಷಯಗಳು ಒಂದು ಘಟನೆಗಳಿಗೆ ಆಧಾರಿತ ಆದರೂ ಕೂಡ ಅದರ ಸೂತ ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಗೆ ನೋಡ್ಬೋದು ಅನ್ನೋದಷ್ಟೇ. ನನಗೆ ಬೇಸಿಕಲಿ ಅಂದರೆ ಸಿನಿಮಾ ಅಂತಂದ್ರೆ ನನಗೆ ವೈಮನಸ್ಸುಗಳನ್ನು ಅಥವಾ ನೆಗೆಟಿವಿಟಿನ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ಯಾವ್ದಾದ್ರು ಕ್ಯಾರೆಕ್ಟರ್ ಹತ್ತಿರವಾಗಿ ತೊಗೊಂಡಿದ್ರು ಕೂಡ ಅದ್ರ ಪಾಸಿಟಿವಿಟಿನೇ ಹೇಳಕ್ಕೆ ಇಷ್ಟ. ಹಾಗಾಗಿ ಈ ಥರ ನಿಮಗೆ ಮೊದಲನೇ ಬಾರಿಗೆ ಅವ್ರ ಕತೆ ಹೇಳಿದಾಗ ನಿಮಗೆ ಕಾಡಿದಂತಹ, ನಿಮಗೆ ಬಂದಂತಹ ಕ್ವಶನ್ಸ್ ಏನೋ ಅಥವಾ ಏನು ಕಾಡ್ತು ನಿಮ್ಮನ್ನ ಹೆಚ್ಚಾಗಿ? ನಾನು ಫಸ್ಟ್ ಕತೆ ಕೇಳಿದಾಗ, ಅಂದರೆ 2ನೇ ಸಲ ಕೇಳಿದವ್ರ ಹತ್ರ. ಫಸ್ಟ್ ಕೇಳಿದಾಗ 2 ಕತೆ ಕೇಳಿದ್ವಿ. ಫಸ್ಟ್ ಸಲ ಇದನ್ನ ಚೆನ್ನಾಗಿದೆ ಅಂತ ಒಂದ್ಸಲ ಅಂದ್ಕೊಂಡ್ವಿ, ಅದಾದಮೇಲೆ ಮತ್ತೆ ಇನ್ನೊಂದ್ಸಲ ಮೀಟ್ ಆದಾಗ ಮತ್ತೆ ಇದೇ ಕತೆನ ರಿಪೀಟ್ ಮಾಡಿ ಇನ್ನೊಂದ್ಸಲ ಕೇಳೋಣ ಅಂತ ಅಂದ್ಬಿಟ್ಟು ಕೇಳಿದಾಗ ನನಗೆ ಒಂದೇ ಕಾಡಿದ್ದು ಏನಂದರೆ, ಈ ಪಾತ್ರ ತಾಯಿನ ಹೆಂಗೆ ದ್ವೇಷಿಸಕ್ಕೆ ಸಾಧ್ಯ? ಯಾಕೆಂದರೆ ಗಂಡು ಮಕ್ಕಳಿಗೆ ತಾಯಿ ಅಂತಲೇ ತುಂಬ ಪ್ರೀತಿ ಇರುತ್ತೆ. ಮನೇಲಿ ನಾವು ಹುಟ್ಟಾಗಿಂದ ನೋಡ್ಕೊಂಡು ಬೆಳೆದೇ ತಾಯಿನ. ಅವಳ ಮೇಲೆ ಯಾವ ಕಾರಣಕ್ಕೆ ದ್ವೇಷ ಬರುತ್ತೆ, ಹೆಂಗೆ ದ್ವೇಷ ಬರುತ್ತೆ, ಹೆಂಗೆ ಇರ್ಬೋದು ಹಂಗೆ ಅಂತ ಒಂದು ಒಳಗಡೆಯಿಂದ ಒಬ್ಬ, ಎಸ್ಪೆಷಲಿ ಒಬ್ಬ ಪಬ್ಲಿಕ್ ಫಿಗರ್ ಆದವನಿಗೆ, ಒಬ್ಬ ವ್ಲಾಗ್ ಮಾಡೋನಿಗೆ, ಪಬ್ಲಿಕ್ ಜೊತೆ ಇಂಟ್ರಾಕ್ಟ್ ಇರೋನಿಗೆ, ಅಷ್ಟು ಅವನು ಹೊರಗಡೆ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ, ಎಲ್ಲ ಜೊತೆ ಇಂಟ್ರಾಕ್ಟ್ ಆಗ್ತಿದ್ದಾನೆ, ಬಟ್ ಮನೆಗೆ ಬಂದರೆ ತಾಯಿ ಜೊತೆ ಯಾಕೆ ಈ ಥರ ಇರ್ತಾನೆ ಅನ್ನೋದು ನಂಗೆ ತುಂಬ ಕಾಡಿತ್ತು. ಅಂದರೆ ಹಿಂಗೂ ಇರುತ್ತಾ, ಈ ಥರನೂ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ? ಸೊ ಆ ಒಂದು ನನಗೆ ತುಂಬ ಕಾಡಿದ್ದು ಅಂತ ಹೇಳ್ಬೋದು, ತಾಯಿ ಜೊತೆ ಇರೋದು. ಸರ್ ಹೇಳಿದ್ರು ಸರ್ ತುಂಬ ಚೂಸ್ ಇದ್ದಾರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಿ ಅಂತ. ಚೂಸಿ ಅಂತ ಹೇಳಲ್ಲ, ಸ್ಕ್ರಿಪ್ಟ್ ಕೇಳ್ತೀನಿ, ಕೊಡೋರು ತುಂಬಾ ಚೂಸಿ ಇರ್ತಾರೆ. ಒಳ್ಳೆ ಸ್ಕ್ರಿಪ್ಟು. ನಿಮ್ಗೆ ಈ ಸಿನಿಮಾದ ಅಂದ್ರೆ ಇದು ಕತೆ ಬಂದಾಗ ಎಸ್ ನಾನು ಇದು ಮಾಡ್ತೀನಿ ಅಂತ ಹೇಳೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಬೇಕಿರುತ್ತೆ. ಜಗನ್ನಾಥ್. ಮತ್ತೆ ಕಥೆಯಲ್ಲಿ ಅಷ್ಟು ಡೀಟೇಲಿಂಗ್ ಇತ್ತು. ದೇರ್ ಇಸ್ ಸಚ್ ಅನ್ ಇಮೋಷನಲ್ ಕೋರ್ ಟು ಇಟ್. ಮತ್ತು ಆ ಕ್ಯಾರೆಕ್ಟರ್ ಜರ್ನಿ ಆಗಲಿ, ಆ ಟ್ರಾನ್ಸ್ಫಾರ್ಮೇಷನ್ ಆಗಲಿ, ಎಲ್ರಿಗೂ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೆಯುತ್ತೆ ಆ ಸಿನಿಮಾದ 3 ಅವರ್ ಅವಧಿಯಲ್ಲಿ, 2.5 ಅವರ್ ಅವಧಿಯಲ್ಲಿ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ರೀಡ್ ದಟ್. ಓಕೆ ಸರ್, ಸಿನಿಮಾದ ಲಾಗ್ ಲೈನ್ ಓದಿದೆ, ಅದಾದ್ಮೇಲೆ ಟ್ರೇಲರ್ ಅಲ್ಲಿ ನೀವು ಬರೀತೀರಾ ಕೆಲವೊಂದು ಕಥೆಗಳು ಗುಡ್ ಬೈ ಮೂಲಕ ಸ್ಟಾರ್ಟ್ ಆಗುತ್ತೆ, ಇದು ಇಟ್ಸ್ ಇನ್ ಸರ್ಚ್.
ಬಟ್ ಸರ್ಚ್ ಫಾರ್ ಅನ್ ಐಡೆಂಟಿಟಿ ಅಂತಿದೆ, ಅಂದ್ರೆ ಯಾರ ಐಡೆಂಟಿಟಿ, ಪ್ರತಿಯೊಬ್ಬರಿಗೂ ಅವ್ರವ್ರ ಐಡೆಂಟಿಟಿ ಹುಡುಕ್ತಿರ್ತಾರ, ಹೇಗೆ ಅದು ಅಂತ? ಇಲ್ಲ ಅಂದರೆ ಈಚ್ ಪರ್ಸನ್ಸ್ ಒಂದು ಐಡೆಂಟಿಟಿ ಹುಡುಕಾಟ ಅನ್ನೋದು ಒಂದಿರ್ತದೆ. ಒಂದು ಮೂಲದ ಹುಡುಕಾಟ ಇರ್ಬೋದು, ಇನ್ನೊಂದು ಅವನ ಕೆಲಸಗಳು, ಬೇರೆ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಹುಡುಕಾಟನೇ ಇದೆ ಇಲ್ಲಿ. ಈಗ ನಂದು ಒಂದು ಹುಡುಕಾಟ ಇರುತ್ತೆ, ಸಿನಿಮಾಗಳ ಮುಖಾಂತರ ನನ್ನನ್ನು ನಾನು ಹುಡುಕೋತಾ ಇರ್ತೀನಿ ನಾನು. ಸೊ ಹಂಗಾಗಿ ಇಲ್ಲಿರೋ ಪಾತ್ರ ಏನು ಹುಡುಕ್ತಾ ಇರ್ತಾನೆ ಅನ್ನೋದೇ ಅದೇ ಕತೆ ಆ್ಯಕ್ಚುಲಿ. ಅಂದರೆ ಇವ್ರ ಪಾತ್ರ ಮಾತ್ರ ಗೊತ್ತಾಗಿದ್ದು, ಅಂದ್ರೆ ತನ್ನ ತಂದೆಯ ಹುಡುಕಾಟ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದ್ದು. ಓಕೆ. ಅದು ಬಟ್ ಏನು ಗೊತ್ತಾ, ಒಂದು ಬದುಕಿನಲ್ಲಿ, ಒಂದು ಕುಟುಂಬದಲ್ಲಿ ಆದಂಥ ಒಂದು ಚಿಕ್ಕ ತಪ್ಪು ಅಂತಲ್ಲ, ಒಂದು ತಪ್ಪು ಎಷ್ಟು ದೂರ ಆ ಫ್ಯಾಮಿಲಿನ ಸಪ್ರೇಟ್ ಮಾಡ್ಬೋದು. ಕೆಲವು ಟೈಮು ಒಂದು ತಪ್ಪು 1-2 ದಿನಕ್ಕೆ ಸರಿ ಆಗ್ಬೋದು, 1 ವಾರಕ್ಕೆ ಸರಿ ಆಗ್ಬೋದು, ಕೆಲವು ಟೈಮ್ ವರ್ಷಗಟ್ಟಲೆ ಹಿಡಿಬೋದು. ಯಾಕೆಂದ್ರೆ ಆ ಮನೇಲಿರುವಂಥ ಆ ಒಂದು ತುಂಬ ಬ್ಯೂಟಿಫುಲ್ ಫ್ಯಾಮಿಲಿ ಹೇಗೆ ಡಿಸ್ಫಂಕ್ಷನಲ್ ಆಗುತ್ತೆ. ಆ ಡಿಸ್ಫಂಕ್ಷನಲ್ ಆದ ಒಂದು ಕಾಲಾವಧಿಯಲ್ಲಿ ಅವ್ರ ಮನಸ್ಸಿನಲ್ಲಿರುವಂಥ ತೊಳಲಾಟ ಏನು, ಅವ್ರು ಏನನ್ನು ಅನುಭವಿಸ್ತಾ ಇರ್ತಾರೆ, ಅದ್ರ ಸುತ್ತ ಇರುವಂಥ ಒಂದು ಕಾಂಪ್ಲೆಕ್ಸಿಟಿ, ಆ ಒಂದು ಗ್ಯಾಪಲ್ಲಿ ಇರುವಂಥ ಪ್ರತಿಯೊಂದು ಪಾತ್ರಗಳಲ್ಲೂ ಕೂಡ ಒಂದು ಅರಿವು ಆಗ್ತಾ ಹೋಗುತ್ತೆ ಇನ್ ದ ಟೈಮ್ ಲೈನ್. ಸೊ ಹಾಗಾಗಿ ಆ ತಪ್ಪನ ಮೇಲ್ಗಡೆ ಇದೆ. ಸೊ ಹಾಗಾಗಿ ಶೂಟಿಂಗ್ ಟೈಮಲ್ಲಿ ಆಕ್ಟರ್ಸ್ಗಳಿಗೆ ನೀವೇನು ಫೀಡಿಂಗ್ ಕೊಡ್ತೀರಾ? ಅಂದರೆ ನರೇಷನ್ ಆದಮೇಲೆ ಡೈರೆಕ್ಟ್ ಸ್ಕ್ರಿಪ್ಟ್, ಶೂಟಿಂಗ್ ಲೊಕೇಶನ್ ಬಂದಾಗ ರಿಹರ್ಸಲ್ ಆದಮೇಲೆ ಅಲ್ಲೇನು ಹೇಳಲ್ವಾ, ಅಥವಾ ಏನಾದರೂ ಫೀಡಿಂಗ್ ಇರುತ್ತೆ ಅವ್ರಿಗೆ ಏನಾದರೂ? ಇಲ್ಲ, ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಲ್ಲ ಆ್ಯಕ್ಚುಲಿ, ಹೇಳಲ್ಲ. ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅವರೇ ನೋಡಿದಾಗ ಚೆನ್ನಾಗಿ ಅನಿಸಕ್ಕೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ಹೇರಿಕೆ ನನಗೆ ಗೊತ್ತಿಲ್ಲ, ಇಲ್ಲ ಅದು ಕೆಲವ್ರು ಹೇಳ್ಬೋದು, ಕೆಲವ್ರು ನನಗೆ ಹೇಳಿದ್ದಾರೆ. ಅಂದರೆ ನೀನು ಜಾಸ್ತಿ ಹೇಳಬೇಕು ಅಂತ. ನನಗೆ ಪಾತ್ರ ಹೇಳಿರ್ತೀವಿ, ಅದ್ರ ಸುತ್ತಮುತ್ತ ಹೇಳಿರ್ತೀವಿ, ಒಂದು ಟ್ರಾವೆಲ್ ಗೊತ್ತಿರ್ತದಲ್ಲ, ಈ ಸೀನ್ ಏನಾಗ್ತಾ ಇರುತ್ತೆ ಅಂತ ಹೇಳಿರ್ತೀವಿ. ಮೋಸ್ಟ್ ಆಫ್ ದ ಥಿಂಗ್ ಆಕ್ಟರ್ ಕಡೆಯಿಂದ ಬಂದಾಗಲೇ ಅದೇ ಬ್ಯೂಟಿಫುಲ್ ಅನಿಸುತ್ತೆ. ಒಂದು ಪಾಯಿಂಟಲ್ಲಿ ಅದೇನಾದ್ರು ವರ್ಕ್ ಆಗ್ತಿತ್ತು, ಏನಾರು ಅನ್ನಿಸ್ತಿತ್ತು ಅಂದರೆ, ನಮ್ಗೇನಾರು ಇದು ಅನ್ನಿಸ್ತಿತ್ತು ಅಂದ್ರೆ ತಕ್ಷಣ ಹೇಳ್ತೀವಿ, ಇದು ಮಾಡ್ತೀವಿ. ಆ್ಯಂಡ್ ನಾನು ಜಾಸ್ತಿ ಹೇಳಲ್ಲ. ಏನು ಹೇಳ್ತಾರೆ? ಕಡಿಮೆನೇ ಹೇಳ್ತಾರೆ ಅಂತ ಹೇಳಿದ್ರು. ಏನು ಹೇಳ್ತಾರೆ ಕಡಿಮೆ ಹೇಳಿದ್ರು? ನನ್ನ ಪ್ರಕಾರ ಅವ್ರು ಹೇಳೋದು ಕಡಿಮೆ. ಅಂದರೆ ಆ್ಯಕ್ಚುಲಿ ಆ್ಯಕ್ಟರ್ಸ್ಗೆ ಬಿಟ್ಬಿಡ್ತಾರೆ ಆ ಸ್ಪೇಸ್ನ. ಅಂದರೆ ನೀವು ನಿಮ್ಮ ಪಾತ್ರ ನೀವು ಕಟ್ಕೋತೀರಾ ಅಂತ ನೋಡೋಕೆ ಬಿಡ್ತಾರೆ. ಆ್ಯಂಡ್ ರಿಹರ್ಸಲಲ್ಲೂ ಅಷ್ಟೇ, ಅಥವಾ ಇದು ಮಾಡ್ಬೇಕಾದ್ರೆ ಅಷ್ಟೇ ನೋಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ಗಳಿದ್ರೆ ಅದನ್ನ ಸರಿ ಮಾಡೋಕ್ಕೆ ಹೇಳ್ತಾರೆ. ಅಷ್ಟಿಲ್ಲದೆ ಅವರು ಒಂಥರ ಆ್ಯಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳ್ತಾರಲ್ಲ, ಆ ಥರ ಅವರು. ನಮಗೊಂದು ಕಂಫರ್ಟ್ ಝೋನ್ ಅಂತೂ ಇರುತ್ತೆ. ಅಂದರೆ ಈಗ ನನ್ನ ಆ್ಯಕ್ಟಿಂಗ್ ಶೈಲಿ ಬೇರೆ ಇರ್ಬೋದು, ಇವ್ರ ಆ್ಯಕ್ಟಿಂಗ್ ಶೈಲಿ ಬೇರೆ ಇರ್ಬೋದು. ಆಮೇಲೆ ನಾನು ಕ್ಯಾಮ್ರಾಗೆ ಒಂದು ರೀತಿ ಕಾಣಿಸ್ಕೋಬೇಕಂತ ನನಗೆ ರೈಟ್ ಸೈಡ್ವರೆಗೆ ಇರುತ್ತೆ, ಆ ಥರ ಇರುತ್ತೆ. ಸೊ ಅದನ್ನು ಇವರೆಲ್ಲೂ ಅದನ್ನು ಬ್ರೇಕ್ ಮಾಡೋದಾಗಲಿ ಅಥವಾ ಅದನ್ನು ಎಲ್ಲ ಒಂದು ತಡೆದಂಗೆ ಆ ಥರ ಮಾಡಲ್ಲ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಆ್ಯಕ್ಟಿಂಗ್ ಶೈಲಿಯಲ್ಲಿ ಕಾಣಿಸ್ಕೊಳ್ಳೋದು, ಇದನ್ನ ಇವರು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ತೀರಾ ಕಂಟ್ರೋಲ್ ಆಗಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಇಷ್ಟೇ ಸ್ಟೆಪ್ ಮುಂದೆ ಬಂದು ಇಷ್ಟೇ ಹಿಂಗೆ ಡೈರೆಕ್ಟ್ ಹಂಗೆ ಯಾವತ್ತೂ ಹೇಳಿಲ್ಲ. ಹಂಗಾಗಿ ನಾವು ಆ ಪಾತ್ರ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಒಂದು ಬ್ರಾಡ್ ಫ್ರೇಮ್ ವರ್ಕ್ ಇದ್ದೇ ಇರುತ್ತೆ. ಹೌದು. ಆ ಮಿತಿ ಮೀರಿ ಮಾಡಕ್ಕೆ ಹೋದರೆ ಹೇಳ್ತಾರೆ. ಆದರೆ ಸೀನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಡೈಲಾಗ್ಸ್ ನೋಡ್ಕೊಳ್ಳಿ, ಡೈಲಾಗ್ಸ್ ಇದೆ ನಿಮ್ಮ ಹತ್ರ, ಏನಾದರೂ ಚೇಂಜಸ್ ಇದ್ದರೆ ಹೇಳ್ತಾರೆ. ಅದಾದಮೇಲೆ ನೀವು ಟ್ರೈ ಮಾಡಿ, ಆಮೇಲೆ ನೋಡೋಣ, ಆಮೇಲೆ ಇನ್ನೊಂದು ಟೇಕ್ ಮಾಡ್ಬೋದಲ್ಲ. ಸೊ ಇಟ್ ಇಸ್ ಆಸ್ ಈಸಿ ಆಸ್ ದಟ್. ಕ್ಯಾರೆಕ್ಟರ್ ಡೀಟೇಲಿಂಗೇ ಅವ್ರು ತುಂಬ ಕೊಟ್ಟಿರ್ತಾರೆ ಆಲ್ರೆಡಿ. ಈಗ ನಮ್ಮ ನರೇಷನ್ ಅಲ್ಲಿ ಆಗಿರ್ಬೋದು ಅಥವಾ ವರ್ಕ್ಶಾಪ್ಸ್ ಅಲ್ಲಿ ಆಗಿರ್ಬೋದು, ಆಲ್ರೆಡಿ ನಮ್ಮನ್ನ ತುಂಬ ಪ್ರಿಪೇರ್ ಮಾಡಿರ್ತಾರೆ ಆ ಕ್ಯಾರೆಕ್ಟರ್ ಆಗೋಕ್ಕೆ. ಸೊ ಇಟ್ ಬಿಕಮ್ಸ್ ಈಸಿ. ಶೂಟ್ ದಿನ ನಮಗೂ ಈಸಿ ಆಗುತ್ತೆ, ಅವರಿಗೂ ಈಸಿ ಆಗುತ್ತೆ. ಆ್ಯಂಡ್ ಹಿ ವೇಟ್ಸ್ ಫಾರ್ ದ ಮ್ಯಾಜಿಕ್ ಅನ್ಸುತ್ತೆ. ನಿಮ್ಮ ಶೂಟ್ ತುಂಬ ಈಸಿ ಆಯಿತು ಅಲ್ಲ, ಎಲ್ರದ್ದು ಅಂದರೆ ನಾನು ನೋಡಿದ್ದೀನಲ್ಲ, ಅವರು ಅಂದರೆ ಅಲ್ಲಿ ಹೇಳೋಕ್ಕಿಂತ ನಮ್ಗೆ ತುಂಬ ಮುಂಚೆನೇ ಫೀಡ್ ಮಾಡಿರ್ತಾರೆ ನಾವು ಆ ಕ್ಯಾರೆಕ್ಟರ್ ಒಳಗೆ ಹೋಗೋಕ್ಕೆ ಹೆಲ್ಪ್ ಆಗೋಕ್ಕೆ. ಸೊ ದಟ್ ಹೆಲ್ಪ್ಸ್ ಅಸ್ ಅ ಲಾಟ್. ನಿಮಗೆ ಎಂಟೈರ್ ಅಥವಾ ನಿಮ್ಮ ಶೂಟ್, ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಶೂಟ್ ನಡೀತಿರುತ್ತಲ್ಲ ನಿಮ್ಮ ಪಾತ್ರದ್ದು, ಯಾವುದಾದ್ರೂ ಒಂದು ಸೀಕ್ವೆನ್ಸ್ ಇರುತ್ತೆ ತುಂಬ ಕಾಡ್ತಿರುತ್ತೆ, ಅದು ಆ ಥರದ್ದು ಯಾವುದಾದ್ರೂ ಸೀಕ್ವೆನ್ಸ್ಗಳ ಬಗ್ಗೆ ಸ್ವಲ್ಪ ಬಿಟ್ಕೊಡ್ಲಾರ್ದೆ ವಿತೌಟ್ ಸ್ಪಾಯ್ಲರ್ಸ್ ಏನಾದರೂ ಹೇಳೋದಾದ್ರೆ ನೀವೇ ಹೇಳಿ. ನಾನು ಸ್ಕ್ರೀನ್ ಶೇರ್ ಮಾಡಿರೋದು ಜಾಸ್ತಿ ರವೀಂದ್ರ ಸರ್ ಜೊತೆ. ಸೊ ನಾನು ಮಾಡಿರೋ ಎಲ್ಲ ಸೀನೂ ನನಗೆ ತುಂಬ ಕಾಡಿರುವಂಥ ಸೀನ್ಗಳೇ. ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು. ಪ್ಲಸ್ ನಾನು ಇಲ್ಲಿ ತನಕ ಆ ಥರ ಯಾವುದೋ ಒಂದು ಸೀನ್ ಮಾಡಿರಲಿಲ್ಲ. ಬಟ್ ಸರ್, ರಾಮನಹಳ್ಳಿ ಸರ್ ತುಂಬಾ ಅದನ್ನು ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿ, ನಾವು ಹಿಂಗೆ ಅದನ್ನು ತೊಗೊಂಡೋಗ್ತೀವಿ, ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ಆ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಸೀನ್ನ ಡಿಸೈನ್ ಮಾಡಿದರು. ಸೊ ಅದು ನನಗೆ ಖುಷಿ ಇದೆ. ಅಂದರೆ ಹೊಸತ್ತು ಏನೋ ಕಲ್ತಂಗೂ ಆಗಿದೆ. ಆಮೇಲೆ ಆ ಸೀನ್ನ ಹೆಂಗೆ ಡಿಸೈನ್ ಮಾಡ್ತಾರೆ ಮತ್ತು ಆ ಎನ್ವಿರಾನ್ಮೆಂಟ್ನ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನನಗೆ ಫಸ್ಟ್ ಟೈಮ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಅದು ಖುಷಿ ಇತ್ತು ನನಗೆ. ನಿಮಗೆ ಆ ಥರದ್ದು ಯಾವುದಾದ್ರೂ ಒಂದು ಸನ್ನಿವೇಶಗಳು ಅಂದರೆ ಕಾಡಿದ್ದು?
ಇಲ್ಲ, ನಾನು ಹೇಳ್ದಂಗೆ ಅದು ಪಾತ್ರ ಮಾತ್ರ ಅದು ತಾಯಿ ಜೊತೆ ಇರ್ಬೇಕಾದ್ರೆ ಒಂದು ಎಸ್ಪೆಷಲಿ ಸೀತಾರಾಮ್ ಮ್ಯಾಮ್ ಜೊತೆ ಸೀನ್ ಮಾಡ್ಬೇಕಾದ್ರೆ ಒಂಥರ ಹಿಂಗಿರುತ್ತಾ, ಒಂದು ಮನೇಲಿ ಒಂದು ಹೀಟ್ ಇರುತ್ತಾ, ಹಿಂಗೂ ಇರುತ್ತಾ ತಾಯಿ ಮಗನ ಮಧ್ಯೆ ಅನ್ನೋದೊಂದು ನನ್ಗೊಂದು ಕಾಡ್ತಾ ಇತ್ತು. ಅದು ಅಂದ್ರೆ ಆಕ್ಚುಲಿ ತುಂಬಾ ಯೋಚನೆ ಮಾಡ್ಬೇಕಾದ್ರೆ ಯಾವ ಸೀನ್ ಆಕ್ಚುಲಿ ಹೇಳಕ್ಕೂ ಇದಾಗಲ್ಲ. ಯಾಕೆಂದ್ರೆ ಮೋಸ್ಟ್ಲಿ most of the ಮನೆ time- ಅಮ್ಮಂದು ಬೆಟ್ಟದ ಮನೆ ಇದಾದ ಕೆಲವು ಸೀಕ್ವೆನ್ಸಸ್. ಸೊ ಮೋಸ್ಟ್ ಆಫ್ ದ ಸೀನ್ ಎಲ್ಲ ಹಂಗೆ ಇರ್ತಿತ್ತು. ಅಂದ್ರೆ ಅಮ್ಮನ ಜೊತೆ ಇರೋದೇ ನಂಗೆ ತುಂಬಾ ಕಾಡಂತದ್ದು ಇರ್ತಿತ್ತು. ಅದಲ್ಲದೆ ನನಗೆ ಒಂದು ಪ್ರಪಂಚ ಇರುತ್ತೆ, ನಾನು ಒಂದು ಬ್ಲಾಗ್ ಮಾಡೋದೆಲ್ಲ ಇರ್ತೀನಿ. ಸೊ ಅದು ಒಂದು ನನಗೆ ಸ್ವಲ್ಪ ಅನಿಸುತ್ತೆ. ಅಂದರೆ ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಬ್ಲಾಗ್ ಮಾಡೋದು ಎಷ್ಟು ಇದಾಗಿದೆ. ಅಂದರೆ ನಾವು ಜನಗಳಿಗೆಲ್ಲ ಹತ್ರ ಆಗಕ್ಕೆ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಗಳು ಬಂದಿದೆ ಅಲ್ವಾ ಅನ್ನೋದು ಒಂದು ಅನಿಸ್ತಾ ಇತ್ತು ನನಗೆ ಕ್ಯಾರೆಕ್ಟರ್ ಮಾಡಬೇಕು. ಅಂದರೆ ಇಟ್ ವಾಸ್ ಚಾಲೆಂಜಿಂಗ್. ಒಂದು ಸ್ವಲ್ಪ ಬ್ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತು. ಅಂದರೆ 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 ಬ್ಲಾಗ್ ಮಾಡೋದಾಗ್ಲಿ, ಆ್ಯಂಕರಿಂಗ್ ಮಾಡೋದಾಗ್ಲಿ ಎಲ್ಲರೂ ಒಂದೇ ಶೈಲಿ ಇರುತ್ತೆ. ಬಟ್ ಅದರಲ್ಲೂ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು, ಡಿಫ್ರೆಂಟ್ ಆಗಿ ಅಟ್ರಾಕ್ಟ್ ಮಾಡಬೇಕು ಜನಗಳಿಗೆ. ಆ್ಯಂಡ್ ಅದರಲ್ಲೂ ಎಷ್ಟು ಕಾಂಪಿಟೇಷನ್ ಇದೆ, ಅವ್ರಿಗೆ ವ್ಯೂಸು, ಸಬ್ಸ್ಕ್ರಿಪ್ಷನ್ ಎಲ್ಲ ಚಾಲೆಂಜಿಂಗ್ ಆಗಿತ್ತು. ಇಷ್ಟೆಲ್ಲ ಇದೆಯಲ್ಲ, ಒಂದೊಂದು ಕ್ಯಾರೆಕ್ಟರ್ಗೆ ಹೋದಾಗ್ಲೂ ಒಂದೊಂದು ಅದ್ರದ್ದು ಏನು ಸ್ಟ್ರಗಲ್ ಅಂತ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಸಿನಿಮಾ ಆದ ತಕ್ಷಣ ಒಂದು ವ್ಲಾಗ್ ಮಾಡ್ತಾರೆ ಹಂಗಿದ್ರೆ. ತುಂಬಾ hyper ಆಗಿದ್ದಾರೆ ಅದು. ನನ್ನ ಹತ್ರ ಇಲ್ಲ, ಆಲ್ರೆಡಿ ಆಕ್ಚುಲಿ ಏನಿದೆ ಗೊತ್ತಾ, ಈ ಸಿನಿಮಾದಲ್ಲಿ ಬ್ಲಾಗಿಂಗ್ ಅಂದ್ಬಿಟ್ಟು ತುಂಬಾ ಬ್ಲಾಗ್ ಬಗ್ಗೆ ತೋರಿಸಿಲ್ಲ. ಮೇನ್ಲಿ ಹೇಳ್ಬೇಕಂದ್ರೆ ಈಸ್ ಆಲ್ರೆಡಿ ಪಾಪ್ಯುಲರ್ ಬ್ಲಾಗರ್. ಅಂದ್ರೆ ಆಮೇಲೆ ಕಾಲೇಜ್ದು ಹೇಳಿದಾಗ ಈ ಆಲ್ರೆಡಿ ಗ್ರಾಜುಯೇಟ್, ಆಲ್ರೆಡಿ ಪಾಪ್ಯುಲರ್ ಬ್ಲಾಗರ್. ಅವ್ರಿಗೊಂದಿಷ್ಟು ಏನು ಇದು ಫಾಲೋವರ್ಸ್ ಇದಾರೆ, ಅವ್ರು ಆಲ್ರೆಡಿ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಈ ತರ ತೋರಿಸಿದೀವಿ. ಯಾಕೆಂದ್ರೆ ಬ್ಲಾಗರ್ದೇ ಕತೆ ಇಲ್ಲ, ಅದಕ್ಕೆ ಅದರ ಆಚೆಗಿನ ಕತೆ ಇದೆ. ಅದರ ಆಚೆಯಾಗಿ ಅವರು ವೈಯಕ್ತಿಕವಾಗಿ ಅವರಲ್ಲಿರೋ ಒಂದು ಏನು ಪ್ರಾಬ್ಲಮ್ಸ್ ಏನು, ಅವ್ರಿಗಿರುವಂತ ಇದೇನು, ಜನರ ಮುಂದೆ ನಕ್ಕೊಂಡು ಮಾತಾಡಿದ್ರು ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇದೆ, ಅವ್ರ ಹುಡುಕಾಟ ಏನು, ಅದ್ರ ಸುತ್ತ ಹೋಗುತ್ತೆ. ಬಟ್ ಅದ್ರಲ್ಲಿ ನನ್ಗೆ ಅನ್ಸಿದ್ದು ಸರ್, ಅಂದ್ರೆ ಈಗ ಎಲ್ಲರೂ ಕೂಡ ಒಂದು ತಾಯಿ ಮತ್ತು ಮಗನ ಸಂಬಂಧದ ಬಗ್ಗೆ ಸಿನಿಮಾ ಹೇಳ್ತಾರೆ ಅಂದಾಗ ಆ ಪ್ಲಾಟ್ ಯಾವಾಗ್ಲೂ ಕೂಡ ತಾಯಿನ ತುಂಬಾ ಕೇರ್ ತಗೊಳ್ಳೋನು, ಅವಳಿಗೋಸ್ಕರನೇ ಬದುಕೋನು, ಆ ಥರದ್ದಿರುತ್ತೆ. ಬಟ್ ತಾಯಿ ಮತ್ತು ಮಗನ ಮಧ್ಯೆನೇ ಕಾನ್ಫ್ಲಿಕ್ಟ್ಗಳನ್ನ ಬಿಲ್ಡ್ ಮಾಡುವಂಥ ಲೈನ್, ಆ ಥಾಟ್ ಹೆಂಗೆ ಅದು? ಇಲ್ಲ, ಅದೇ ಹೇಳಿದ್ನಲ್ಲ, ಅಂದ್ರೆ ಕಾನ್ಫ್ಲಿಕ್ಟ್ ಅಂದ್ರೆ ಯಾವ ವಿಷಯಕ್ಕೆ ಹೆಂಗಿರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾವ ವಿಷಯಕ್ಕೆ ಕಾನ್ಫ್ಲಿಕ್ಟ್ ಅಂತಂದ್ರೆ ಅಲ್ಲಿ ತುಂಬಾ ಪಾಯಿಂಟ್ ಅಲ್ಲಿ ಕೆಲವು ವಿಷಯಗಳನ್ನ ಹೇಳ್ಕೊಳಕ್ಕಾಗಲ್ಲ. ಅದು ಯಾವ ಥರದ ವಿಷಯಗಳು ಹೇಳ್ಕೊಳಕ್ಕಾಗಲ್ಲ. ಏನದು, ಅದ್ರ ಸುತ್ತ ಏನಕ್ಕೆ ಕಾನ್ಫ್ಲಿಕ್ಟ್ ಇದೆ, ಅದೇ ಕೋರ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಅವ್ನು ಬಾಲ್ಯದಿಂದ ನೋಡ್ಕೊಂಬಂದ್ರು ಈ ಸಿನಿಮಾದಲ್ಲಿ ಬರೀ ಜಗಳಗಳೇ ಇದಾವೆ ಅಂತ ಇಲ್ಲ. ಅದು ಒಂದು ಪಾಯಿಂಟಲ್ಲಿ ಅದು ಟ್ರಿಗರ್ ಆಗುತ್ತೆ, ಮಾತಾಡುತ್ತೆ. ಎಲ್ಲವೂ ಅದನ್ನೇ ತೋರಿಸಿಲ್ಲ. ಸೊ ಯಾಕೆಂದರೆ ತುಂಬ ಪ್ರೀತಿ ಇದ್ರೇ ತುಂಬ ದಿನ ಆದಮೇಲೆ ಅದು ಏನು ಹೊರಗೆ ಬರೋದು. ಸೊ ಆ ಮೂಮೆಂಟ್ಸ್ಗಳದು, ಆ ಹೀಟ್ ಮೂಮೆಂಟ್ ಯಾವುದು, ಅದು ಏನಕ್ಕೆ ಬಂದಿರ್ತದೆ, ನೆಕ್ಸ್ಟ್ ಏನು ಗೊತ್ತಾಗುತ್ತೆ, ಅದರಿಂದ ಹುಡುಕಾಟ ಹೇಗೆ ಹೋಗುತ್ತೆ. ಓಕೆ, ನೀವು ಆ್ಯಸ್ ಎ ಡೈರೆಕ್ಟರ್ ಆಗಿ ಅಂದರೆ ನಮ್ಮ ಕನ್ನಡದ ಯಂಗ್ ಆರ್ಟಿಸ್ಟ್ಗಳ ಜೊತೆ ಇರುವಂಥ ಒಂದು ಮೂಡ್ ಅಥವಾ ಅವ್ರ ಜೊತೆ ಇರುವಂಥ ಒಂದು ಮೊಮೆಂಟಮ್ ಬೇರೆ ಇರುತ್ತೆ. ಸರ್ ಜೊತೆ ಹೋದಾಗ ಒಂದು ಮೊಮೆಂಟಮ್ ಚೇಂಜ್ ಆಗುತ್ತೆ. ಆ ಥರ ವಯಸ್ಸಾಗಿದೆ. ಐ ಮೀನ್ ಅಂದರೆ ತುಂಬಾ ಸಿನಿಮಾಗಳು ಮಾಡಿದ್ರ ಅವರು ಕೂಡ 2ನೇ ಸಿನಿಮಾ. ಸೊ ಆ ಭಯ ಏನಾದ್ರು ಒಂದು ಸ್ವಲ್ಪ ಆ ಥರದ್ದೇನಾದ್ರು? ಇಲ್ಲ, ಅಂದರೆ ಏನು ಗೊತ್ತಾ, ನಾನು ಆ್ಯಕ್ಚುಲಿ ನನಗೆ ತುಂಬ ಕಂಫರ್ಟ್ ಕೊಟ್ಟರು ಅವರು. ಅಂದರೆ ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ಲ, ನಾನು ಮುಂಚೆಲ್ಲ ಅದನ್ನು ಹೇಳ್ತಾ ಇದ್ದೆ ಇನ್ನೊಂದು ಇದರಲ್ಲಿ, ಡೈರೆಕ್ಟ್ ಅಂತಂದರೆ ಓನ್ಲಿ ಡೈರೆಕ್ಟ್ ಮಾಡೋದಲ್ಲ. ಅಂದರೆ ಏನಂತಂದರೆ ಅವರಿಂದನೂ ಕಲಿಯೋದು ತುಂಬ ಇರುತ್ತೆ. ಇನ್ಫ್ಯಾಕ್ಟ್ ನಾನು ತುಂಬ ಇವರಿಂದನೂ ಕಲ್ತಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಭಯ ಅನ್ನೋ ಪಾಯಿಂಟ್ ಅನ್ನೋಕ್ಕಿಂತ ಗೊತ್ತಿಲ್ಲ, ಯಾವತ್ತೂ ಯಾವ ಸಂಬಂಧಗಳಾಗಲಿ ಯಾವುದೆಲ್ಲ ಗೊತ್ತಿಲ್ಲದೇ ಒಂದು ಆತ್ಮೀಯತೆ ಬೆಳೆಯುತ್ತೆ. ಆ ರೀತಿ ಆ ಒಂದು ಆತ್ಮೀಯತೆ ದ ಡೇ ಫಸ್ಟೇ ಬೆಳೀತು. ಅದೊಂದು ಮ್ಯೂಚುವಲ್ ಆಗಿರುತ್ತೆ, ಅದು ಆ ಥರ ಬೆಳೀತು. ಸರ್ ನೀವೇನು ಹೇಳ್ತೀರಾ ಆ್ಯಸ್ ಎ ಡೈರೆಕ್ಟರ್ ಆಗಿ, ಹೇಗಿರೋರು ಸೆಟ್ಟಲ್ ಅವರು? ಮುಖದಲ್ಲಿ ಯಾವಾಗಲೂ ಒಂದು ನಗು ಇರ್ತಾ ಇತ್ತು. ಅದು ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಚಳಿ ಇರಲಿ, ಬಿಸಿಲಿರಲಿ, ಏನೇ ನಡೀಲಿ, ಅದು ಆ್ಯಕ್ಟರ್ ಹತ್ರ ಬರುವಾಗ ಒಂದು ನಗು ಜೊತೆನೇ ಇದ್ರು. ಟೀಮ್ ಅವ್ರ ಜೊತೆ ಕೂಡ ಅವ್ರು ಕೂಗಾಡಿ ಕಿರ್ಚಾಡಿ, ಐ ಮೀನ್ ಮೇ ಬಿ ಒಂದು ಸತಿ ನೋಡಿರ್ಬೋದೇನೋ. ಹೌದಾ? ಬಟ್ ಇಟ್ ವಾಸ್ ಆ ಟೀಮ್ ಅಷ್ಟು ಕ್ಲೋಸ್ ಆಗಿತ್ತು. ಇಟ್ಸ್ ನಾಟ್ ಲೈಕ್ ಎ ಬಿಗ್ ಟೀಮ್, 200-300 ಜನ ಸೇರಿ ತೆಗ್ದಿರೋ ಶೂಟ್ ಇಲ್ಲ ಇದು. ಇಟ್ ವಾಸ್ ಅ ಸ್ಮಾಲ್ ಕಂಟೈನ್ಡ್ ಟೀಮ್. ಆದರೆ ಬಟ್ ದೇ ಆರ್ ವರ್ಕಿಂಗ್ ಎಫಿಷಿಯೆಂಟ್ಲಿ, ಲೈಕ್ ಆನ್ ದ ಡಾಟ್. ಸೊ ಮತ್ತೆ ಆ್ಯಟಿಟ್ಯೂಡ್ ಹಿಡಿತು. ಆ್ಯಂಡ್ ಹಿಸ್ ಫೋಕಸ್ ವಾಸ್ ಆಲ್ವೇಸ್ ಆನ್ ದ ಸೀನ್ ಹೇಗೆ ಬರುತ್ತೆ, ಆ ಫ್ರೇಮ್ ಹೆಂಗೆ ಇಡ್ಬೋದು, ಇನ್ನೂ ಬೆಟ್ರಾಗಿ ಏನಾದರೂ ಮಾಡ್ಬೋದಾ, ನೆಕ್ಸ್ಟ್ ಏನು ಮಾಡ್ಬೋದು. ಯಾಕಂದರೆ ವಿ ಆರ್ ವರ್ಕಿಂಗ್ ಆನ್ ಅ ಟೈಟ್ ಸ್ಕೆಡ್ಯೂಲ್, ಸಮ್ ರಿಮೋಟ್ ಲೊಕೇಶನ್ಸ್. ಕೆಲವು ಸತಿ ಒಂದು ಸತಿ ಮೇಘಾಲಯದಲ್ಲಿ ಡೀಸೆಲ್ ಬಂದಿಲ್ಲ, ಜೆನ್ಸೆಟ್ ಏನೋ ಬಂದಿಲ್ಲ, ಪವರ್ ಫೇಲ್ಯೂರ್, ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕಾಗಲ್ಲ,
ಎಲ್ಲೋ ದೂರ ಹೋಗ್ಬಿಟ್ಟು ಜನರೇಟರ್ ಎಲ್ಲೋ ಬೇರೆ ಹಳ್ಳಿಗೆ ಹೋಗಿ ಯು ಹ್ಯಾವ್ ಟು ಟ್ರಾವೆಲ್ ಹಾಫ್ ಅನ್ ಅವರ್ 40 minutes ಗೋ ಚಾರ್ಜ್ ಒನ್ ಕ್ಯಾಮ್ರಾ, ಇಂಥವೆಲ್ಲ ಇತ್ತು. ಆ ಊರಲ್ಲಿ ಹೋಟೆಲ್ಲೇ ಇರಲಿಲ್ಲ ಶೂಟ್ ಮಾಡಿದ್ದು. ಅದು ಹೇಳಿದ್ರು ಅಂದ್ರೆ ತುಂಬಾ ಬೇರೆ ಬೇರೆ ಲೊಕೇಶನ್ಸ್ ಇದೆ. ಬಾಂಗ್ಲಾದೇಶ್ ಬಾರ್ಡರ್ ಅಂದ್ರೆ ಇಂಡಿಯಾ ಬಾರ್ಡರ್ ಹತ್ರ ಹೋಗಿ ಎಲ್ಲ ಶೂಟ್ ಮಾಡಿದ್ದು. ಅದ್ಯಾವ್ದೋ ಏನು ತುಂಬಾ ಸ್ಪೆಷಲ್ ಅಲ್ಲಿ ಇದುವರೆಗೆ ಯಾರು ಹೋಗಿಲ್ಲ ಅಂತ ಹೇಳಿದ್ರು. ಆ ಲೊಕೇಶನ್ ಎಲ್ಲಿ ಸರ್ ಅದು? ಇಲ್ಲ ಅಂದ್ರೆ ಈ ಸಿನಿಮಾ ಟ್ರೈಲರ್ ಅಲ್ಲಿ ಕಾಣುತ್ತಲ್ಲ ಇದೆಯಾ ಅದೇನಾ? ಇದೆ, ಬಟ್ ಏನಂತಂದ್ರೆ ನಾವು ಇದು ತುಂಬಾ ಜನ ಏನ್ ಅನ್ಕೋತಾರೆ, ಓಕೆ ತುಂಬಾ ಮನೆ ಹೇಳ್ತಾರೆ ಅಂದ್ರೆ ತುಂಬಾ ಇಂಡಿಯಾ ಸುತ್ತಾಡಿದಾರ ಏನು ಅಂತ. ನೋ, ಹಂಗಿಲ್ಲ. ಅದು ಆಕ್ಚುಲಿ ಈ ಸಿನಿಮಾದಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಏನಂತಂದ್ರೆ ಯಾವ್ದೋ ಲೊಕೇಶನ್ ತೋರಿಸ್ತೀವಿ ಅಂದ್ರೆ ಯಾವ್ದೋ ಬ್ಯೂಟಿಫೈ ಮಾಡಕ್ ಲೊಕೇಶನ್ ತೋರಿಸಿಲ್ಲ ಈ ಸಿನಿಮಾದಲ್ಲಿ. ಈಗ ನಾವು ಅಲ್ಲಿ ಹೋಗಿದ್ವಿ ಅಂದ್ಬಿಟ್ಟು ಆ ಜಾಗ ಎಸ್ಟಾಬ್ಲಿಷ್ಮೆಂಟ್ ಮಾಡಕ್ ಸ್ಟಾರ್ಟ್ ಇಟ್ಟಿಲ್ಲ. ಸೊ ದಿಸ್ ಸಿನಿಮಾ ವೇರ್ ಎಕ್ಸಾಕ್ಟ್ಲಿ ಆ ಪಾತ್ರ ಎಲ್ಲಿ ಹುಡ್ಕೊಂಡು ಹೋಗ್ತಾ ಇದೆ ಅದಷ್ಟೇ ತೋರ್ಸಕ್ ಸಾಧ್ಯ ಇತ್ತು. ಈಗ ನಾವು ಶಿಲಾಂಗ್ ಹೋಗಿದ್ವಿ ಅಂದ್ಬಿಟ್ಟು ಶಿಲಾಂಗ್ ಎಂಟ್ರಿ ಆಗೋದೊಂದು ಶಾರ್ಟು, ಅದೊಂದು ಶಾರ್ಟು ಅವ್ರು ಇಳಿದ್ ಮಾಡೋದು ಆ ತರ ತೋರಿಸಿಲ್ಲ. ಬ್ಲಾಗ್ ಮಾಡಿಲ್ಲ ಅಂದ್ರೆ ಕೆಲವ್ರು ಅನಿಸ್ಬೋದು ಅಲ್ಲೆಲ್ಲ ಹೋಗಿ ಇಷ್ಟೇ ತೋರ್ಸಾರ ಅಂತ. ಅಷ್ಟೇ ಅಗತ್ಯತೆ ಇದ್ದಿದ್ದು. ಬಟ್ ನನಗೆ ಆ ಊರು ಏನಕ್ಕೆ ಅಂದ್ರೆ ಆ ಪಾತ್ರ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಪಾತ್ರ ಅಲ್ಲಿರುತ್ತೆ. ಫಸ್ಟ್ ಇನಿಷಿಯಲ್ ಡ್ರಾಫ್ಟ್ ಅಲ್ಲಿ ಅನ್ಕೊಂಡಿದ್ದು ಹಿಮಾಲಯ ಅಂತ. ಸೊ ಒಂದು ಪಾಯಿಂಟ್ ಅಲ್ಲಿ ಅನ್ನಿಸಿದ್ಮೇಲೆ ಆಮೇಲೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ಯಾಕಂದ್ರೆ ಒಂದು ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಸಿನಿಮಾ ಹುಡುಕಾಟ ಅಂದ್ರೆ ಹಿಮಾಲಯಕ್ಕೆ ಹೋಗುತ್ತೆ, ಒಂದು ಆಧ್ಯಾತ್ಮಕ್ಕೆ ಹೋಗುತ್ತೆ, ಬೇರೆ ತರ ಹೋಗುತ್ತೆ ಯೂಶಲಿ ಮೋಸ್ಟ್ ಆಫ್ ದ ಸಿನಿಮಾ. ಓಕೆ, ಅದು ಬೇಡ, ಒಂದ್ ಸ್ವಲ್ಪ ಬ್ರೇಕ್ ಮಾಡೋಣ. ಅಂಡ್ ಬೇಸಿಕಲಿ ಆ ಪಾತ್ರ ಒಂದು ಶಿಕ್ಷಕನ ಪಾತ್ರ ಆಗಿರೋದ್ರಿಂದ ಈ ನಾರ್ತ್ ಈಸ್ಟ್ ಭಾಗಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಅದನ್ನ ಆಮೇಲೆ ನನಗೂ ಇನ್ಫ್ಯಾಕ್ಟ್ ಓಕೆ ಈ ಜಾಗ ತೋರಿಸ್ಬೋದು ಅಂತ ಅನ್ನಿಸ್ತು. ಹಾಗಿದ್ದಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ, ಈಗ ನೀವು ಲೊಕೇಶನ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿದ್ದಂಗೆ ಹೂ ಮಳೆ ಒಂದೇನೋ ಮೋಸ್ಟ್ಲಿ ನಾಗ್ತಿಹಳ್ಳಿ ಸರ್ದು ಒಂದು ಸಿನಿಮಾ ಅಸ್ಸಾಮಲ್ಲಿ ಶೂಟ್ ಮಾಡಿದ್ರು. ಅದು ಬಿಟ್ಟರೆ ನಮ್ಮ ಸಿನಿಮಾನೇ ಚಿರಾಪುಂಜಿಲ್ ಶೂಟ್ ಆಗಿದ್ದು. ಚಿರಾಪುಂಜಿಲ್ ಶೂಟ್ ಮಾಡ್ದು, ಶಿಲಾಂಗಲ್ ಮಾಡ್ದು, ಆಮೇಲೆ ಕೊಚ್ಚಿಲು ಮಾಡ್ದು. ಅದು ತುಂಬಾ ಮಳೆ ಬೀಳುವಂತ ಜಾಗ ಅಲ್ವಾ ಅದು? ಚಿರಾಪುಂಜಿ ಇಸ್ ಹೈಯೆಸ್ಟ್ ರೈನ್ ಫಾಲಿಂಗ್. ನಾವು ಹೋದಾಗ ಒಂದ್ ಹನಿ ಮಳೆ ಇರಲಿಲ್ಲ. ಬಟ್ ಅಲ್ಲೊಂದು ನಾಂಜುರಾಂಗ್ ಅಂತ ಪ್ಲೇಸ್ ಇತ್ತು, ಸಖತ್ ಬ್ಯೂಟಿಫುಲ್ ಪ್ಲೇಸ್. ಆಲ್ಮೋಸ್ಟ್ ಅಲ್ಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಸುತ್ತ ಕ್ಲೌಡ್ ಕವರ್ ಮಧ್ಯದಲ್ಲಿ ಇರುತ್ತೆ. ಆ ಊರ್ ಆಗಿದೆ. ಸೊ ಆ ಊರಿನಲ್ಲಿ ಆ ಪ್ಲೇಸ್ ಮೇ ಬಿ ಈ ಸಿನಿಮಾದಲ್ಲಿ ಒಂದು ಹೈಲೈಟ್ ಪಾರ್ಟ್ ಆಗಿ ಕಾಣುತ್ತೆ ಆ ಊರು. ಸರ್ ನಿಮ್ ಪೋರ್ಷನ್ ಜಾಸ್ತಿ ಅಲ್ಲೇ ಶೂಟ್ ಆಗಿದೆ ಅಂತ? ಇಲ್ಲ, ಅಲ್ಲೂ ಆಗಿತ್ತು. ಒಂದು ಕೇರಳದಲ್ಲಿ, ಮೈಸೂರಲ್ಲಿ, ಈ 3 ಕಡೆ ಮಾಡಿದ್ವಿ. ಸರ್ ಸಿನಿಮಾ ಜಾನ್ ಫಸ್ಟ್ ರಿಲೀಸ್ ಆಗ್ತಿದೆ. ಐ ಥಿಂಕ್ ಪ್ರಮೋಷನ್ಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಮೊದಲ ಸಿನಿಮಾ ಆದಮೇಲೆ ಪ್ರಮೋಷನ್ಸ್ ಮೇಜರ್ ಪಾರ್ಟ್ ಸಿನಿಮಾಗೆ. ಇತ್ತೀಚಿನ ದಿನಗಳಲ್ಲಿ ಆ ಪ್ರಮೋಷನ್ಸ್ ಅನ್ನೋದು ಜನ ಅನ್ಕೋತಾರೆ ಎಷ್ಟೇ ಪ್ರಮೋಷನ್ ಮಾಡಿದ್ರು ಜನ ಥಿಯೇಟ್ರಿಗೆ ಬರಲ್ಲ ಅಂತ. ನೀವು ಅದನ್ನ ನಂಬ್ತೀರಾ? ಅಂದರೆ ಹೊಸಬರು ಸಿನಿಮಾಗೆ ಬರಲ್ಲ ಎಸ್ಪೆಷಲಿ ಅಂತ ಹೇಳ್ತಾರೆ. ನೀವು ಆ ಲೈನ್ನ ನಂಬ್ತೀರಾ? ಎಷ್ಟೇ ಪ್ರಮೋಷನ್ ಮಾಡಿದ್ರು ಅಥವಾ ಹೊಸಬ್ರು ಸಿನಿಮಾಗೆ ಜನ ಬರಲ್ಲ? ಇಲ್ಲ, ಅದು ಏನು ಗೊತ್ತಾ, ಇಲ್ಲಿ ಹೊಸಬ್ರು ಸಿನಿಮಾಗೆ ಬರಲ್ಲ ಅದು ಅನ್ನೋದು ಒಂದಿಷ್ಟು ಇರ್ಬೋದು. ಬಟ್ ಏನಂತಂದ್ರೆ ಎಲ್ಲವೂ ಇಲ್ಲಿ ಏನಾಗಿದೆ ಅಂದ್ರೆ ಜನಗಳಲ್ಲಿ ನಂಬಿಕೆಗಳನ್ನು ಕಳ್ಕೊಂಡಿದ್ದೀವಿ ನಾವು. ಈಗ ಮೊದಲೇನಿರ್ತಿತ್ತು ಪ್ರಮೋಷನ್ ಅಂತ ಅಂದ್ರೆ ಓಕೆ, ಈಗ ನಮಗೆ ಗೊತ್ತಿದ್ದಂಗೆ ಸ್ವಲ್ಪ ವರ್ಷಗಳಿಂದ ಹಿಂದೆ ಹಿಡಿದ್ಬಿಟ್ಟು ಓಕೆ ಟಿವಿ ಅದು ಚೆನ್ನಾಗಿದೆ ಆ ರೇಟಿಂಗ್ಸ್ ಇದು ನೋಡ್ಕೊಂಡು ಹೋಗ್ತಿದ್ದು. ಅದಾದ್ಮೇಲೆ ಇಮಿಡಿಯೇಟ್ ಏನಾಗ್ತು, ಈಗ ಒಂದು ಸ್ಟಾರ್ಟ್ ಆಯ್ತು ಥಿಯೇಟ್ರಿಕಲ್ ಒಳಗಡೆ ಜನ ನೋಡ್ತಾರೆ, ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ಸ್ಟಾರ್ಟ್ ಮಾಡೋದು. ಆ ರಿಯಾಕ್ಷನ್ ಬೈಟ್ಸ್ಗಳು ಇದು ಮಾಡಕ್ ಮಾಡೋದು. ಆಮೇಲೆ ಫಸ್ಟೇ ಬಂದು ಜನ ಹಿಂಗೆ ಚೆನ್ನಾಗಿದೆ ಅಂತ ಮಾತಾಡಕ್ಕೆ ಸ್ಟಾರ್ಟ್ ಆಡೋದು. ಇದನ್ನೆಲ್ಲ ನೋಡ್ತಿದ್ದಂಗೆ ಏನಾಗ್ತಿದೆ, ಇವತ್ತು ಜನಕ್ಕೂ ಕೂಡ ಹಂಗೆ ಮಾತಾಡೋದು ನೋಡ್ತಾ ಇದ್ರೆ ಏನೋ ಸುಳ್ಳು ಹೇಳ್ತಾವ್ ನೀನು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಂಬಿಕೆಗಳು ಎಲ್ಲ ತಾವು ಕಳ್ಕೊಂಡು ಬರ್ತಾ ಇದೀವಿ. ಸೊ ಹಂಗಾಗಿ ಇವತ್ತಿಗೂ ನನಗೆ ಗೊತ್ತಿಲ್ಲ ಏನಂದ್ರೆ ಯಾವತ್ತು ಇನ್ನೊಂದು ಗುಂಪು ಇದೆ, ಕಲೆಕ್ಷನ್ ಹೇಗಿದೆ, ಚೆನ್ನಾಗಿ ಮಾಡಿದಾರ, ಹಂಗಾದ್ರೆ ಹೋಗೋಣ. ಕಲೆಕ್ಷನ್ಗೂ ನಿಮ್ಗೂ ಏನ್ ಸಂಬಂಧ? ಅವ್ರು ಜನರಲ್ ಆಗಿ ಸಿನಿಮಾ ಚೆನ್ನಾಗಿದೆ ಅಂತ ಕೇಳೋದಕ್ಕಿಂತ ಕಲೆಕ್ಷನ್ ಅಂದ್ರೆ ಇವಾಗ ಒಂದು ನಾರ್ಮಲ್ ಆಡಿಯನ್ಸ್ ಆ ತರ ಮಾತಾಡ್ತಾ ಇದಾರೆ, ಅದು ಗೊತ್ತಿಲ್ಲ. ಅಟ್ ದ ಎಂಡ್ ಯಾವತ್ತು ಗೆಲ್ಬೇಕಾದ್ರೆ ಜನರಿಂದ ಜನಗೇನೆ ಸಿನಿಮಾ. ನಾವ್ ಏನ್ ಪ್ರಮೋಷನ್ ಮಾಡಿ ಇವತ್ತಿಗೂ ನಮ್ ಕಂಡಿಡಿಯಕ್ ಆಗ್ದೇನೆ ಇರೋದಂದ್ರೆ ಎಷ್ಟು ಏನ್ ಹಾಕಿದ್ರು ಪ್ರಮೋಷನ್ ಹೆಂಗ್ ರೀಚ್ ಆಗುತ್ತೆ ಅನ್ನೋ ಪಾಯಿಂಟ್ ಗೊತ್ತಿಲ್ಲ ಏನುವೆ. ಬಟ್ ಒಂದಂತೂ ಏನು ಅಂತಂದ್ರೆ ಅಟ್ಲೀಸ್ಟ್ ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೇನು ಬೇಸಿಕ್ ಇದಿರ್ತದೆ ಅದು ಗೊತ್ತಾಗ ನೆಟ್ನಲ್ಲಿ ಒಂದಿಷ್ಟು ಮಾಡ್ಬೋದು. ಈಗ ಇನ್ ಕೇಸ್ ನಾನು ತಗೊಳ್ಳೋದ ಹಾಸ್ಟೆಲ್ ಹುಡುಗರು ಕೇಸ್ನೇ ತಗೊಳ್ಳೋದಾದ್ರೆ ಆ ಸಿನಿಮಾ ಬರ್ತಾ ಇದೆ ಅಂತ ಸೌಂಡ್ ಮಾಡಿದ್ದು ಹೇಗೆ? ಸೊ ಕೆಲವೊಂದೊಂದು ಸಿನಿಮಾಗಳು ಬೇರೆ ರೀತಿ ಮಾಡ್ತವೆ. ಅದನ್ನ ಅಟ್ಲೀಸ್ಟ್ ಆ ಪ್ರಯತ್ನಗಳಾಗಬೇಕು. ನಮ್ಮ ಕಂಟೆಂಟ್ ಈ ರೀತಿ ಅಟ್ಲೀಸ್ಟ್ ತಲುಪಬೇಕು. ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಜನಕ್ಕೆ ನಮ್ಮ ಕೆಲಸ ಏನು ಅಂತಂದ್ರೆ ಸಿನಿಮಾ ಮಾಡಾದ್ಮೇಲೆ ತುಂಬಾ ಇದು ಕೆಲಸ ಜನಕ್ಕೆ ತಲುಪಿಸೋದು. ಅದು ತಲುಪಿಸೋ ವಿಧಾನಗಳು ಯಾವುದು, ನಮ್ಮಲ್ಲಿ ಏನು ಬಡ್ಜೆಟ್ ಇದೆ, ಯಾವ ಥರ ತಲುಪಿಸ್ಬೋದು, ಏನು ಇದು ಮಾಡ್ಬೋದು. ಸೊ ಅದನ್ನ ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ತಲುಪಿಸೋ ವಿಧಾನಗಳು ಹೇಗೆ ಅಂತ ಕಂಡ್ಕೋಬೇಕು. ಆ ವಿಧಾನದಲ್ಲಿ ಎಷ್ಟು ಜನ ಬಂದು ನೋಡಿದ್ಮೇಲೆ ಉಳಿದಿದ್ದೆಲ್ಲ ಅದು ಅವರೇ ಹಬ್ಬಿಸ್ತಾರೆ ಅಷ್ಟೇ. ಅಲ್ಟಿಮೇಟ್ ಪ್ರಮೋಷನ್ ಅದೇ ಜನಗಳು ಥಿಯೇಟರ್ ನೋಡಿ ಅವರು ಇನ್ನೊಬ್ರಿಗೆ ಹೇಳೋದೇ ಅಲ್ಟಿಮೇಟ್ ಪ್ರಮೋಷನ್. ಹೊಂದಿಸಿ ಬರೆಯೋ ಟೈಮಲ್ಲಿ ಅಂದ್ರೆ ಅದನ್ನ ಥಿಯೇಟರ್ ಎಷ್ಟು ಜನ ನೋಡಿದಾರೋ ಅದಕ್ಕೂ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ಪಟ್ಟು ಯೂಟ್ಯೂಬ್ ಪ್ಲಸ್ ಅಮೆಝಾನ್ ಪ್ರೈಮಲ್ಲೆಲ್ಲ ನೋಡ್ತಿರ್ತಾರೆ. ಅಲ್ಲಿ ಪ್ರತಿಯೊಂದು ಕಮೆಂಟು ಹೇಳ್ತಿರ್ತಾರೆ ಅಂದ್ರೆ ಲೈಫಲ್ಲಿ ಈ ಥರದ್ದು ಇಷ್ಟು ಎಮೋಷನಲ್ ಕಂಟೆಂಟ್ ನಾನು ಕನೆಕ್ಟ್ ಆದಂಥ ಸಿನಿಮಾ ನೋಡಿರಲಿಲ್ಲ,
ಮೊದಲ ಸಿನಿಮಾಗೆ ಈ ಥರದ್ದು ಒಂದು ಕಂಟೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಮೆಂಟ್ಸ್ ಬರ್ತಾ ಇರುತ್ತೆ. ಅವರು ನಿಮಗೆ ಒಂದು ಸ್ಕ್ಯಾನರಲ್ಲಿ ಎಷ್ಟೋ 200 300 ಕಳಿಸಿರೋದೆಲ್ಲ ಸ್ಕ್ಯಾನ್ ನೋಡ್ತಾರೆ. ಅಂದರೆ ಥಿಯೇಟ್ರಿಗೆ ಹೋಗಿಲ್ಲ ನಾನು, ಬಟ್ ಇಲ್ಲಿ ನೀವು ನಮಗೆ ಫ್ರೀಯಾಗಿ ಯೂಟ್ಯೂಬಲ್ಲಿ ತೋರಿಸ್ತಿದ್ರ, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಪೇ. ಸೊ ಆ ಕಂಟೆಂಟ್ ಇಷ್ಟಪಟ್ಟಿದ್ದಾರೆ. ಈಗ ಕೂಡ ಈಗ ಫ್ರಮ್ ದ ಡೈರೆಕ್ಟರ್ ಆಫ್ ಹೊಂದಿಸಿ ಬರೆಯಿರಿ ಅನ್ನೋದು ಅದೊಂದು ಜನರಿಗೆ ಅದೊಂದು ಅಟ್ರಾಕ್ಷನ್ ಪಾಯಿಂಟ್. ನಿಮ್ಗೆ ಅದು ಎಲ್ಲಾದ್ರೂ ಅಟ್ರಾಕ್ಷನ್ ಜೊತೆ ಒಂದು ಬ್ಯಾಗೇಜ್ ಅಂತ ಏನಾದ್ರು ಅನ್ಸುತ್ತಾ ಫ್ರಮ್ ದ ಡೈರೆಕ್ಟರ್ ಆಫ್ ಹೊಂದಿಸಿ ಬರೆಯಿರಿ? ಇಲ್ಲ, ಅದು ಏನು ಇಲ್ಲ, ಇದು ಯಾವುದು ಏನು ಬ್ಯಾಗೇಜ್ ಇಲ್ಲ. ಆ್ಯಕ್ಚುಲಿ ಏನಂತಂದ್ರೆ ಇಲ್ಲಿ ಏನೋ ದೊಡ್ಡದು ಮಾಡೋಕ್ಕೆ ಏನೂ ಬಂದಿಲ್ಲ. ಆ್ಯಕ್ಚುಲಿ ಏನಂತಂದರೆ ನಮ್ಗೆ ಇಷ್ಟ, ನಾವು ಮಾಡ್ತಾಯಿದ್ದು ನಮ್ಮ ಇಷ್ಟದ ಕಥೆಗಳನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಯಾವುದೂ ಹೊರೆ ಹೊತ್ಕೋಬಾರ್ದು ನಾವು ಇಲ್ಲಿ. ಅಂದರೆ ಹೊತ್ಕೋಬಾರ್ದಲ್ಲ, ನಾನು ಹಾಗಿಲ್ಲ, ಗೊತ್ತಿಲ್ಲ, ನಾನು ಯಾವುದೋ ತುಂಬ ಏನೂ ಯೋಚನೆ ಮಾಡೋಕ್ಕೋಗಲ್ಲ, ಏನೂ ಮಾಡೋಕ್ಕಿಲ್ಲ. ತಟಸ್ಥವಾಗಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ, ನಿರ್ಲಿಪ್ತವಾಗಿ ಇರೋದು ಅಷ್ಟೇ. ಆಮೇಲೆ ತುಂಬ ಅದ್ರ ಬಗ್ಗೆ ಯೋಚನೆ ನೀವು ಕೇಳಿದಾಗಲೇ ಹೌದಾ ಹಿಂಗೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆ ಪಾಯಿಂಟ್ಗೆ ಹೋಗಲ್ಲ. ಸೊ ಅದಿಲ್ಲ. ಏನಂತಂದ್ರೆ ಈಗ ಆಡಿಯನ್ಸ್ಗೆ ಓಕೆ ನಾನು ಮಾಡಿದ್ದೀನಿ ಅನ್ನೋದಾದ್ರು ಅಟ್ಲೀಸ್ಟ್ ಓಕೆ ಒಂದಿಸಿ ಬರೀ ಡೈರೆಕ್ಟರ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನನಗೆ ನಿಜವಾಗ್ಲೂ ಓಕೆ ನನಗೇನಿದ್ದಂದ್ರೆ ಹೊಂದಿಸಿ ಬರೀ ಯಾವಾಗ ಥಿಯೇಟ್ರಲ್ಲಿ 38,000 ಜನ ಅಷ್ಟೇ ನೋಡಿದ್ದು. ಅದಾದಮೇಲೆ ನನಗೇನಿತ್ತು, ಓಕೆ ನನ್ನ ಕಣ್ಣು ಮುಂದೆ ಇದ್ದ ಚಾಲೆಂಜಸ್ ಏನು, ಆಸ್ ಎ ಫಸ್ಟ್ ಫಿಲ್ಮ್ ಆ್ಯಕ್ಟರಾಗಿ ಹೈಯೆಸ್ಟ್ ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಷ್ಟೇ ಇದ್ದು. ಓಕೆ ಅಷ್ಟರೊಳಗೆ ಅಮೆಝಾನಿಗೆ ಬಂತು, ಅದರಲ್ಲಿ ರೀಚ್ ಆಯಿತು, 100 ಮಿಲಿಯನ್ ಆಯಿತು, ತಕ್ಷಣಕ್ಕೆ ಒಂದು ಮಂತಲ್ಲೇ ಆಯಿತು, ಅದೆಲ್ಲ ನಡೀತಾ ಇತ್ತು. ಅದಾದ್ಮೇಲೆ ಇಮಿಡಿಯೇಟ್ ಯೂಟ್ಯೂಬಿಗೆ ಬರೋಣ ಅಂತ ಇದ್ದೆ. ಅದಾದ ತಕ್ಷಣ ಆಮೇಲೆ ಏನೋ ZL ಆಯಿತು, ಸ್ಯಾಟಲೈಟು. ಅದಾದ್ಮೇಲೆ ನೆಕ್ಸ್ಟ್ ಇದ್ದಿದ್ರೆ ಅಂದರೆ ಎಷ್ಟು ಜನಕ್ಕೆ ತಲುಪಿಸ್ಬೋದು, ಫಸ್ಟು ನಾವು ತಲುಪಿಸೋಣ ಜನ ನೋಡಲಿ. ಈಗ ನಾವು ಓವರಾಲ್ ಇದನ್ನು ತೊಗೊಂಡು ಎಲ್ಲ ಸ್ಟ್ಯಾಟಿಕ್ಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ 1 ಕೋಟಿ ಜನರು ನೋಡಿದ್ದಾರೆ ಹೊಂದಿಸಿ ಬರೆಯಿರಿ. ಓಕೆ ಆ ಜನಕ್ಕೆ ಅಟ್ಲೀಸ್ಟ್ ನಾವು ಮಾಡ್ತಾ ಇದ್ದೀನಿ ಅಂತ ಗೊತ್ತಾರೆ, ಆ ಸಿನಿಮಾ ಇಷ್ಟಪಟ್ಟಿದ್ರೆ ಓಕೆ ನೋಡಲಿ ಅನ್ನೋದೊಂದು ಭಾವನೆ. ಅವರು ನಾನು ಈಗಲೂ ಕೇಳ್ಕೊತಾ ಇರೋದೇನು ಅಂತಂದರೆ, ನೀವು ಅಷ್ಟು ಹೇಳಿದ್ರಲ್ವಾ ಥಿಯೇಟ್ರಲ್ಲಿ ಮಿಸ್ ಆಯಿತು, ಇದು ಮಿಸ್ ಆಯಿತು ಅಂತ ಹೇಳಿದ್ರಿ ಅಲ್ವಾ. ಸೊ ಈ ಸಿನಿಮಾನ ನೀವು ಫಸ್ಟು ಬಂದು ನೋಡಿ, ಅದ್ರ ಜೊತೆ ಇಷ್ಟು ಜನ ಕಲಾವಿದರಿದೆ, ಅವ್ರ ಆಡಿಯನ್ಸು ಬರಲಿ, ಎಲ್ಲರೂ ಬಂದು ಒಂದು ಕ್ಯುಮುಲೇಟಿವ್ ಆಗಿ ಈ ಸಿನಿಮಾ ಬೇರೆ ರೀತಿ ಕಾಣಿಸ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ಅಷ್ಟೇ, ಏನು ಬ್ಯಾಗೇಜ್ ಎಲ್ಲ ಇಲ್ಲ. ಸರ್ ಜಾನ್ 1ಗೆ ರಿಲೀಸ್ ಆಗ್ತಿದೆ 2026 ಕ್ಯಾಲೆಂಡರ್ ಮೊದಲನೇ ದಿನ ಒಂದು ಫ್ರೆಶ್ ಕಂಟೆಂಟ್ ಬರ್ತಿದೆ. ಆಡಿಯನ್ಸ್ ನಿಮ್ಮ ಪ್ರಕಾರ ಆಡಿಯನ್ಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ತೀರ್ಥರೂಪ ತಂದೆಯವರಿಗೆ ಸಿನಿಮಾ ನೋಡೋದಕ್ಕೆ? ವರ್ಷದ ಮೊದಲನೇ ಕನ್ನಡ ಸಿನಿಮಾ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ಅದು ನನ್ನ ಫಸ್ಟ್ ಕನ್ನಡ ಸಿನಿಮಾ ಅಂತ ಹೇಳೋದು ಇನ್ನೂ ಹೆಮ್ಮೆ ಜಾಸ್ತಿ ಇದೆ. ಸೊ ಅಂದರೆ ನಮ್ಮ ಸಿನಿಮಾ ಕಂಟೆಂಟು ಫ್ಯಾಮಿಲಿ ಕಂಟೆಂಟ್ ಇರೋದ್ರಿಂದ, ಅಂದರೆ ನಾವು ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀವಿ, ಬಟ್ ಅಷ್ಟೇ ಇಲ್ಲ ನಮ್ಮ ಸಿನಿಮಾದಲ್ಲಿ. ಇವತ್ತಿನ ಜೆನ್ಸಿಗೆ ಏನು ಟ್ರೆಂಡಿಂಗ್ ಇದೆ, ಇವತ್ತಿನ ಟ್ರೆಂಡಿಂಗ್ ಏನೇನು ಆಗ್ತಿದೆ, ಆಸ್ ಅ ಬ್ಲಾಗರ್ ನಾನು, ಇನ್ನೊಬ್ಬ ನನ್ನ ಅಪೋಸಿಟ್ ಟೀಮ್ ಆಗಿ ವಾಕ್ಮ್ಯಾನ್ ಅಂತ ಇರ್ತಾನೆ, ಅವನು ರೀಲ್ಸ್ ಮಾಡ್ತಿರ್ತಾನೆ. ಇವಾಗ ಇರೋದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯೂಟ್ಯೂಬ್ ನೋಡ್ತಾರೆ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾರೆ ಅಷ್ಟೇ. ಸೊ ಆ ಒಂದು ಕಂಟೆಂಟು ಇದೆ. ಇವತ್ತಿನ ಪರಿಸ್ಥಿತಿ ನಡೀತಿರೋ ಒಂದು ಏನು ನಡೀತಿದೆ ಆ ಟ್ರೆಂಡಿಂಗು ತೋರಿಸಿದ್ದೀವಿ. ಆ್ಯಂಡ್ ದೆನ್ ಅಟ್ ದ ಸೇಮ್ ಟೈಮ್ ಒಂದು ಫ್ಯಾಮಿಲಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು, ಒಂದು ಆ ಎಮೋಷನ್ ಏನು ಅನ್ನೋದು, ನಮ್ಮ ಐಡೆಂಟಿಟಿ ಅನ್ನೋದು ಒಂದು ಫ್ಯಾಮಿಲಿ. ನಾನು ಇವತ್ತು ಅಂತ ಹೇಳ್ಕೊಳಕ್ಕೆ ನನಗೆ ನಮ್ಮ ಅಪ್ಪ ಅಮ್ಮ ಇರೋದ್ರಿಂದನೇ ನಾನು ನಿಹಾರ ಅಂತ ಹೇಳ್ಕೊಳಕ್ಕೆ ಸಾಧ್ಯ. ಸೊ ಆ ಐಡೆಂಟಿಟಿ ಎಲ್ಲರಿಗೂ ಇರಲೇಬೇಕು, ಎಲ್ಲರಿಗೂ ಇರುತ್ತೆ. ಅದನ್ನು ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಅನ್ನೋದು ನನಗೊಂದಿದೆ. ಹೊಸ ವರ್ಷನ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡ್ತೀವಿ, ಇದು ಮಾಡ್ತೀವಿ, ಬಟ್ ಇದೊಂದು ಸಿನಿಮಾನ ವರ್ಷದ ಆರಂಭನ ಒಂದು ಫ್ಯಾಮಿಲಿ ಜೊತೆ ಒಂದು ಫ್ರೆಂಡ್ಸ್ ಜೊತೆ ಹೋಗಿ ಶುರು ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಹೊರಗಡೆ ಬರ್ತಾ ನೀವು ಒಂದು ಕ್ಯಾರಿ ಮಾಡ್ತೀರಾ. ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಮನೆಗಳಲ್ಲಾಗೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾವೆಲ್ಲ ಸರಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಬಂದು ಒಂದು ಫ್ರೆಂಡ್ಸ್ ಜೊತೆ ಬಂದು ಸಿನಿಮಾ ನೋಡಿ ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ಆರಂಭ ಆಗಿ ನನ್ನ ಜೀವನದಲ್ಲೂ ಅವ್ರ ಜೀವನದಲ್ಲೂ ಅಂತ. ಮ್ಯಾಮ್ ನಿಮ್ಮ ಪ್ರಕಾರ ಆಡಿಯನ್ಸ್ ಏನನ್ನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು, ಏನಿರುತ್ತೆ ಟೇಕ್ ಅವೇ ಅಂತ? ಅದೇ ಹೊಸ ವರ್ಷಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಕೊಡೋ ಒಂದು ಒಳ್ಳೆ ಗಿಫ್ಟ್ ಆಗಿರುತ್ತೆ ಇದು, ಅದು ಹೇಳ್ಬೋದು. ಯಾಕಂದರೆ ನನಗೆ ಈ ಪಾತ್ರ ಮಾಡಿ ನನಗೆ ಎಷ್ಟು ಖುಷಿ ಆಯಿತು, ಆ್ಯಸ್ ಅ ಹೋಲ್ ನನಗೆ ಈ ಸ್ಟೋರಿ ಕೇಳಿ ಎಷ್ಟು ಖುಷಿ ಆಯಿತು, ಅದು ಡೆಫಿನೆಟ್ಲಿ ಆಡಿಯನ್ಸಿಗೂ ಅದು ಅನಿಸುತ್ತೆ. ಬಿಕಾಸ್ ಆಮೇಲೆ ಇನ್ನೊಂದು ಕ್ಯಾರಿ ಮಾಡ್ತಾ ಡೈರೆಕ್ಟರ್ ಅವ್ರ ಫಸ್ಟ್ ಫಿಲ್ಮ್ನ ಅವರು ಎಷ್ಟು ಇದು ಮಾಡಿ ಕ್ಯಾರಿ ಮಾಡಿದಾರೋ ಅದು ಗೊತ್ತಿಲ್ಲ. ಅಂದರೆ ಹೀ ಲಿವ್ಸ್ ಇನ್ ಪ್ರೆಸೆಂಟ್. ಬಟ್ ಹೊಂದಿಸಿ ಫಸ್ಟ್ ಆಫ್ ಆಲ್ ಹೊಂದಿಸಿ ಬರೆಯಿರಿ ಆಡಿಯನ್ಸ್ ಯಾರಿದ್ದಾರೆ ಅವರಿಗಂತೂ ಇದು ಡಬಲ್ ಬೊನಾನ್ಸಾ ಥರ. ಈ ಫಿಲ್ಮ್ ಅವ್ರಿಗೆ ಗೊತ್ತು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರಾಮನಹಳ್ಳಿ ಸರ್ ಇಂದ ಅಂತ. ಸೊ ಆ ಎಕ್ಸ್ಪೆಕ್ಟೇಷನ್ನ ಇನ್ನೂ ಅವರು ಫುಲ್ಫಿಲ್ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಸರ್ ನೀವೇನು ಹೇಳ್ತೀರಾ, ಒಂದು ಹೊಸಬರ ತಂಡ ನೀವು ಜಾಯ್ನ್ ಆಗಿದ್ದೀರಾ, ನಾನು ಹೊಸಬಾನೆ, ಕನ್ನಡಕ್ಕೆ ನೀವು ಹೊಸಬರು ಸರ್. ಇವಾಗ ಫ್ಯಾಮಿಲಿಲಿ ಎಲ್ರಿಗೂ ಏನೋ ಒಂದಿದೆ ಈ ಪಿಕ್ಚರಲ್ಲಿ. ಮಕ್ಳಿಗೂ ಇದೆ, ಯುವಕರಿಗೂ ಇದೆ, ಸ್ವಲ್ಪ ವಯಸ್ಸು ಜಾಸ್ತಿ ಇರೋರ್ಗೂ ಇದೆ. ಎವ್ರಿ ಒನ್ ಹ್ಯಾಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಇನ್ ದ ಮೂವಿ. ಆ್ಯಂಡ್ ಇವ್ರು ಎಲ್ರೂ ಕನೆಕ್ಟ್ ಮಾಡೋ ಎಮೋಷನ್ಸು ಇದೆ. ಸೊ ಅದರಿಂದಾಗಿ ಬಂದು ನೋಡಿ.
ಸರ್ ಮ್ಯಾಮ್ ಒಂದು ಮಾತು ಹೇಳಿದ್ರು, ಹೊಂದಿಸಿ ಬರೆಯಿರಿ ಆಡಿಯನ್ಸ್ ಸಪ್ರೇಟಾಗಿ ಇದಕ್ಕೆ ವೇಟ್ ಮಾಡ್ತಿದ್ದಾರೆ ಅಂತ. ಸೊ ಆ ಸೆಟ್ ಆಫ್ ಆಡಿಯನ್ಸ್ ಆಲ್ರೆಡಿ ರೆಡಿ ಇದ್ದಾರೆ ನಾವು ಈ ಸಿನಿಮಾಗೆ ಬರಬೇಕು ಅಂತ. ಸೊ ಅವ್ರಿಗೆ ಏನು ಹೇಳ್ತೀರಾ, ಪ್ಲಸ್ ಟೇಕ್ ಅವೇ ಏನಾದರೂ ಸಿನಿಮಾದಲ್ಲಿ? ಇಲ್ಲ, ನಾನು ಅವ್ರಿಗೆ ಏನು ಹೇಳೋದಲ್ಲ ಕೇಳ್ಕೊತೀನಿ. ಅಂದರೆ ಏನಂತಂದರೆ ಅದಷ್ಟೇ ನಮ್ಗೆ ಮಾಡೋಕ್ಕೆ ಗೊತ್ತಿರೋದು ಸಾಧ್ಯ. ಅಂದರೆ ಹೊಂದಿಸಿ ಬರೆಯಿರಿ ನಂತರ ಈ ಸಿನಿಮಾ ತೀರ್ಥರೂಪ ತಂದೆಯವರಿಗೆ, ಅಂದರೆ ಆ ಸಿನಿಮಾದಲ್ಲಿ ಅಂತ ಮಲ್ಟಿಪಲ್ ಕ್ಯಾರೆಕ್ಟರ್ ಎಮೋಷನ್ ಇರ್ಬೋದು, ಈ ಸಿನಿಮಾದಲ್ಲಿರುವಂಥ ಒಂದು ಸಿಂಗಲ್ ಕ್ಯಾರೆಕ್ಟರ್ ಸುತ್ತಮುತ್ತ ಆಗುವಂಥ ಎಮೋಷನ್ಸ್ಗಳಿರ್ಬೋದು. ಅಟ್ ದ ಎಂಡ್ ಈ ಸಿನಿಮಾದಲ್ಲಿ ನೀವೇನೇ ಫಸ್ಟ್ ಆಫ್ ಆಲ್ ಅಥವಾ ಎಲ್ಲ ನೋಡ್ಕೊಬಂದಿರೋದು ಅಂದರೆ ಇಂಟರ್ವಲ್ ಪಾಯಿಂಟಲ್ಲಿ ದ ಹೋಲ್ ಏನಿರುತ್ತೋ ಅದು ಬೇರೆ ರೀತಿ ಆಗುತ್ತೆ, ಮತ್ತು ಕ್ಲೈಮ್ಯಾಕ್ಸಿಗೆ ಬರೋಷ್ಟೊಳಗಡೆ ಆ ಕ್ಯಾರೆಕ್ಟರ್ಗಳದ ಒಂದು ರೌಂಡ್ ಆಫ್ ಆಗುತ್ತಲ್ಲ. ಸೊ ಈ ಎರಡು ನಿಮ್ಮನ್ನು ಈ ಎಲ್ಲವನ್ನು ಮರೆಸುವಂಥ ಶಕ್ತಿ ಇದೆ ಆ ಪಾಯಿಂಟ್ಸ್ಗಳು ಅಂತ ಇರುತ್ತೆ. ಸೊ ಅವನ್ನ ದಯವಿಟ್ಟು ನೀವು ಅದನ್ನು ಥಿಯೇಟ್ರಲ್ಲೇ ನೋಡಿ. ಇದನ್ನು ಮತ್ತೆ ನನ್ನನ್ನು ಮತ್ತೆ OTT ಮೇಕರ್ ಮಾಡಬೇಡಿ. OTTಗೋಸ್ಕರ ಇವರು ಓಕೆ ಫೀಲ್ ಗುಡ್ಡು ಇದೇ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಮತ್ತೆ OTTಗೆ ನನ್ನ ತಳ್ಳಬೇಡಿ. ದಯವಿಟ್ಟು ಬಂದು ಮೊದಲ 3 ದಿನದಲ್ಲೇ ಸಿನಿಮಾ ನೋಡಿ. ಆ ಆಡಿಯನ್ಸ್ಗೂ ಕೇಳ್ಕೊತೀನಿ, ಮತ್ತು ಇಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಅವ್ರದ್ದೇ ಆದಂಥ ಆಡಿಯನ್ಸ್ಗಳಿದ್ರೆ ಅವರೆಲ್ಲರೂ ಬನ್ನಿ. ಸೊ ಅವರೆಲ್ಲರೂ ಬಂದೇ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದೀವಿ. ಅಂದರೆ ನಮ್ಗೆ ಆಡಿಯನ್ಸ್ ಇರ್ತದೆ. ಈ ಸಿನಿಮಾದ ಮುಖಾಂತರ ನಾನು ಹೇಳ್ಬೋದು ಅಂದರೆ ತೀರ್ಥರೂಪ ಸಮಾನರಾದ ನೀವು ನಿಮ್ಮ ತೀರ್ಥರೂಪರನ್ನು ಥಿಯೇಟ್ರಿಗೆ ಕರ್ಕೊಂಡು ಬಂದು ಇಡೀ ಕುಟುಂಬ ಸಮೇತ ನೋಡಿ ಅಂತ ಕೇಳ್ಕೊತೀನಿ. ಇನ್ ಟೇಕ್ ಅವೇ ಅನ್ನೋದು ಅದೇ ಹೇಳಿದ್ನಲ್ಲ, ದ ಹೋಲ್ ಸಿನಿಮಾ ನಿಮ್ಮನ್ನು ಪ್ರಶ್ನಿಸುತ್ತೆ, ಕಾಡುತ್ತೆ. ನನಗೆ ಗೊತ್ತಿಲ್ಲ, ಒಬ್ಬೊಬ್ರು ಪರ್ಸ್ಪೆಕ್ಟಿವ್ಗೆ. ಈಗ ನಾನು ಯೋಚನೆ ಮಾಡ್ಬೇಕು, ಹೌದಾ ಹಿಂಗೆಲ್ಲ ಅನ್ಸುತ್ತಾ ಅಂತ ಗೊತ್ತಿಲ್ಲ. ಜನರು ಅವ್ರಿಗೆ ಬಿಟ್ಬಿಡೋಣ ಅದನ್ನು ಏನು ತೊಗೊಂಡು ಹೋಗ್ತಾರೆ ಅನ್ನೋದು. ಟೇಕ್ ಅವೇ ಅನ್ನೋ ಪಾಯಿಂಟು ಅದು ಆಡಿಯನ್ಸ್ದು. ಸೊ ಯಾ ಎಸ್, ವರ್ಷದ ಮೊದಲನೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮಗೂ ಹೊಸ ವರ್ಷದ ಶುಭಾಶಯ ಜೊತೆಗೆ ಈ ಸಿನಿಮಾ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಕೂಡ ಸಿಗಲಿ. ಅದು ಥ್ರೂಔಟ್ ಇಯರ್ ಹಾಗೆ ಕ್ಯಾರಿ ಆಗಲಿ ಮುಂದಿನ ವರ್ಷಕ್ಕೂ ಕೂಡ. ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್, ಸಮಯ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.